ಈಗ ಸರ್ಕಾರ ಈಗ KPS ಶಾಲೆಗಳನ್ನು ತೆರೀಲಿಕ್ಕೆ ಹೊರಟಿದೆ, ಅದರಲ್ಲೂ ಗ್ರಾಮ ಮಟ್ಟದಲ್ಲಿ ಸರ್ಕಾರದ ನಿರ್ಧಾರ ಸರಿ ಇದೆ ಅನ್ಸುತ್ತೆ ನಿಮಗೆ? ಕೆಲವನ್ನ ಒಳ್ಳೆ ಉದ್ದೇಶದಿಂದ ತಂದಿರ್ಬೋದು, ಕೆಲವನ್ನ ಅಷ್ಟು ಒಳ್ಳೆ ಉದ್ದೇಶ ಇಲ್ಲದೆ ಕೂಡ ತಂದಿರ್ಬೋದು. ಒಟ್ಟು ಸರ್ಕಾರದ ನೀತಿಗಳ ಕಾರಣಕ್ಕಾಗಿಯೇ ಈ ಸರ್ಕಾರಿ ಶಾಲಾ ವ್ಯವಸ್ಥೆಯ ಗುಣಮಟ್ಟ ಕುಸಿದಿದೆ ಮತ್ತು ಮಕ್ಕಳು ಅದಕ್ಕೆ ಅಡ್ಮಿಷನ್ ಆಗುವಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋದು ವಾಸ್ತವ. ಓಕೆ, 31 ವಿದ್ಯಾರ್ಥಿಗಳಿರುವ ಇನ್ನೊಂದು ಶಾಲೆ, 100 ವಿದ್ಯಾರ್ಥಿಗಳಿರುವ ಒಂದು ಶಾಲೆ, ಒಟ್ಟಿನಲ್ಲಿ ಒಂದು 7 ಶಾಲೆಗಳನ್ನು ಸೇರಿಸಿ ಹೊಂಗನೂರಿಗೆ KPS ಶಾಲೆ ತಂದು ಅಲ್ಲಿಗೆ ವಿಲೀನ ಮಾಡಲಿಕ್ಕೆ ಹೊರಟಿದೆ. ಈಗ ಅಲ್ಲಲ್ಲೇ ಓದ್ತಿದ್ದಂಥ ವಿದ್ಯಾರ್ಥಿಗಳು ಈಗ 6 ಕಿಲೋಮೀಟರ್ ದೂರದವರೆಗೆ ಶಿಕ್ಷಣ ಪಡೀಲಿಕ್ಕೆ ಬರಬೇಕಾಗ್ತದೆ. ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ದಾಖಲಾತಿ ತೀವ್ರವಾಗಿ ಕುಸಿದಿದೆ. ಯಾಕೆ ಕುಸಿದಿದೆ? ಆದರೆ ವಿಲೀನ ಮಾಡಿದ ಮೇಲೆ ನೀವು ಸಾರಿಗೆ ವ್ಯವಸ್ಥೆ ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಅದನ್ನು ಎಷ್ಟು ಖಾತ್ರಿಯಿಂದ ಕೊಡಲಿಕ್ಕಾಗುತ್ತೆ? ಅಂದರೆ ಸಚಿವರು ಹೇಳ್ತಾರೆ ನಾವು ವಿಲೀನಗೊಳಿಸ್ತಿದ್ದೀವಿ, ಆದರೆ ಯಾವುದೇ ಒಂದು ಶಾಲೆಯನ್ನು ಮುಚ್ಚೋದಿಲ್ಲ ಅಂತ. ಆದರೆ ನಾವು ಒಂದು ಶಾಲೆ ಮುಚ್ಚಲ್ಲ ಅಂತ ಅವ್ರು ಹೇಳೋದೇನಿದೆ, ಈ ಮುಚ್ಚೋದು ವಿಲೀನ ಮಾಡೋದು ಇದಕ್ಕೆಲ್ಲದೂ ದೊಡ್ಡ ವ್ಯತ್ಯಾಸ ಇಲ್ಲ. ಶಾಲೆ ಮನೆಯ ಸಮೀಪ ಇದ್ದರೆ ಆಬ್ವಿಯಸ್ಲಿ ಮಕ್ಕಳು ಗಳಿಸ್ತಾರೆ. ಇವತ್ತು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಏನು ಹೇಳುತ್ತೆ, ಸರ್ಕಾರ ಅದಕ್ಕೆ ಬೇಕಾಗಿರೋ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಪೋಷಕರು ಕಳಿಸ್ತಾರೋ ಇಲ್ವೋ, ಸರ್ಕಾರ ಹುಡುಕಿ ಅದಕ್ಕೆ ಬೇಕಾಗಿರೋ ಪ್ರಯತ್ನವನ್ನು ಮಾಡಬೇಕು ಅಂತ ನನಗನ್ಸುತ್ತೆ. ಶಾಲೆಗೆ ಮಕ್ಕಳನ್ನ ಕರ್ಕೊಂಡ್ಬರೋದಕ್ಕೆ ಪ್ರತ್ಯೇಕವಾದಂಥ ವಾಹನ ವ್ಯವಸ್ಥೆ, ಇದನ್ನು ವಾಹನ ವ್ಯವಸ್ಥೆ ಮಾಡುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಈಗ ನಾವು ಅವ್ರು ಹೇಳಿದ ತಕ್ಷಣ ನಂಬಿಡಬೇಕು ಅಂತ ನಾನು ಹೇಳ್ತಿಲ್ಲ, ನಾವು ಅದನ್ನು ಆ ಪ್ರಶ್ನೆ ಕೇಳಬೇಕು. ಈ ಥರದ ಒಂದು ಅವಿಶ್ವಾಸ ಇದೆ. ಕಳೆದ 35 ವರ್ಷದಿಂದ ಸರ್ಕಾರದ ನೀತಿಗಳ ಕಾರಣಕ್ಕೇನೆ ಸರ್ಕಾರಿ ಶಾಲೆಯ ಗುಣಮಟ್ಟ ಕುಸಿದ್ರೆ ಅದರಿಂದ ಒಂದು ಅವಿಶ್ವಾಸ ಏರ್ಪಟ್ಟಿರುತ್ತೆ ಅಲ್ವಾ ಸಮಾಜದಲ್ಲಿ. ಅದಕ್ಕೆ ನೀವು ಯಾವ ರೀತಿಯಲ್ಲಿ ಆ ಪ್ರಶ್ನೆಯನ್ನು ಕೈಗೆತ್ತಿಕೊಳ್ಳಿ. ಕನ್ನಡವನ್ನು ಅನ್ನದ ಭಾಷೆಯಾಗಿ ಮಾಡಲಿಕ್ಕೆ ಯಾಕೆ ಸರ್ಕಾರಗಳಿಗೆ ಆಗಲಿಲ್ಲ ಅಂತ? ಸಹಜವಾಗಿ ಅದು ಅನ್ನದ ಪ್ರಶ್ನೆ ಅಂತಂದಾಗ ಉದ್ಯೋಗ ನೀವು ಕೂಲಿ ಮಾಡ್ಕೊಂಡಿರಪ್ಪ, ಏನು ಸಮಸ್ಯೆ, ಕನ್ನಡ ಮೀಡಿಯಮಲ್ಲಿ ಓದಿ ಅಂತ ಹೇಳ್ತೀರಾ? ವೀಕ್ಷಕರೇ ನಮಸ್ಕಾರ. ಈ ದಿನ .comನ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಸಂದರ್ಶನದ ವಿಷಯ ಏನು ಅಂದರೆ KPS ಶಾಲೆಗಳು. ಸರ್ಕಾರ ಏನು ಮುಂದೆ ಒಂದು 6,000 KPS ಶಾಲೆಗಳನ್ನು ತೆರೆಯುವ ನಿರ್ಧಾರವನ್ನು ಮಾಡಿದೆ. ಈಗಾಗಲೇ ರಾಜ್ಯದಲ್ಲಿ 309 KPS ಶಾಲೆಗಳಿದ್ದಾವೆ. ಇನ್ನು 2025-26ನೇ ಸಾಲಿನಲ್ಲಿ 900 ಶಾಲೆಗಳನ್ನು ತೆರೆಯಬೇಕು ಅನ್ನುವ ನಿರ್ಧಾರ ಮಾಡಿದೆ. ಇದರಲ್ಲಿ ಸರ್ಕಾರದ ನಿರ್ಧಾರ ಸರಿಯೇ ಅಥವಾ ಇದನ್ನು ವಿರೋಧಿಸುತ್ತಿರುವವರ ನಿಲುವು ಸರಿಯೇ, ಇವೆಲ್ಲದರ ಕುರಿತು ಚರ್ಚೆ ಮಾಡೋಣ. ಇವತ್ತು ನಮ್ಮ ಚರ್ಚೆಯಲ್ಲಿ ಜಾಗೃತ ಕರ್ನಾಟಕದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ವಾಸು HV ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನನ್ನ ಮೊದಲನೇ ಪ್ರಶ್ನೆ, ಈ ಪ್ರಶ್ನೆ ಇದಕ್ಕೆ ಸಂಬಂಧ ಪಡಲ್ಲ ಅನಿಸ್ಬೋದು, ಬಟ್ ಆದರೂ ತುಂಬ ಹತ್ತಿರ ಅನಿಸುತ್ತೆ. ಸರ್, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಸರ್? ನಾನು MBBS ಓದಿದ್ದೀನಿ. ಎಲ್ಲಿ ಸರ್ ಓದಿದ್ದು ನೀವು? ನಾನು ಬೆಂಗಳೂರು ಮೆಡಿಕಲ್ ಕಾಲೇಜು. ಅಲ್ಲ, ನೀವು ವೃತ್ತಿಯಲ್ಲಿ ಡಾಕ್ಟರು? ಹೌದು, ಡಾಕ್ಟ್ರು ಕೂಡ, ಇನ್ನು ಬೇರೆ ಕೆಲಸನೂ ಮಾಡ್ತೀನಿ. ಸರ್, ನೀವು ಓದಿದ್ದು ಶಾಲೆ? ನಾನು ಓದಿದ್ದು ಸರ್ಕಾರಿ ಶಾಲೆ, ನಮ್ಮೂರು ಗೌರಿಬಿದನೂರು ತಾಲೂಕಿನಲ್ಲಿ ಹೊಸೂರು ಅಂತ ಇದೆ, ಹೊಸೂರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಹೈಸ್ಕೂಲು ಒಂದು ಅನುದಾನಿತ ಶಾಲೆ, ಡಾಕ್ಟರ್ H. ನರಸಿಂಹಯ್ಯ ನ್ಯಾಷನಲ್ ಹೈಸ್ಕೂಲ್ ಅಂತ, ಮತ್ತು PUC ನ್ಯಾಷನಲ್ ಕಾಲೇಜ್ ಬೆಂಗಳೂರು, ಮತ್ತು MBBS ಸರ್ಕಾರಿ ಕಾಲೇಜಲ್ಲಿ ನಾನು ಮಾಡಿದ್ದು. ಸರಿ, ಈ ಪ್ರಶ್ನೆ ಯಾಕಂದರೆ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿ ಈಗ MBBS ಡಾಕ್ಟರ್ ಆಗಿದ್ದೀರಾ. ಈಗ ಸರ್ಕಾರ ಈಗ KPS ಶಾಲೆಗಳನ್ನು ತೆರೀಲಿಕ್ಕೆ ಹೊರಟಿದೆ, ಅದರಲ್ಲೂ ಗ್ರಾಮ ಮಟ್ಟದಲ್ಲಿ ಅಂದರೆ ವಿಲೀನ ಮಾಡಲಿಕ್ಕೆ ಹೊರಟಿದೆ. ಸರ್ಕಾರದ ನಿರ್ಧಾರ ಸರಿ ಇದೆ ಅನ್ಸುತ್ತೆ ನಿಮಗೆ? ಇದು ಒಂದೇ ವಾಕ್ಯದಲ್ಲಿ ಹೇಳ್ಬಿಡ್ಬೋದಾಗಿರುವಂಥ ಉತ್ತರ ಅಲ್ಲ ಅಂತ ನನಗನ್ಸುತ್ತೆ. ನಮ್ಮ ಸರ್ಕಾರಿ ಶಾಲಾ ವ್ಯವಸ್ಥೆ ಕಳೆದ 30-40 ವರ್ಷಗಳಿಂದ ಅದರ ಗುಣಮಟ್ಟ ತೀವ್ರವಾಗಿ ಕುಸಿತಾ ಇದೆ ಮತ್ತು ಸರ್ಕಾರಿ ಶಾಲೆಗೆ ಹೋಗ್ತಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಿದೆ. ಬಡವರು, ಅದರಲ್ಲೂ ಕಡುಬಡವರು ಮಾತ್ರ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಇದೆಲ್ಲ ಹಲವಾರು ಸಮಸ್ಯೆಗಳಾಗಿದೆ ಮತ್ತು ಈ ಸಮಸ್ಯೆ ಆಗೋದ್ರೊಳಗಡೆ ಸರ್ಕಾರದ ನೀತಿಗಳೇ ಪ್ರಧಾನವಾಗಿ ಈ ರೀತಿಯಲ್ಲಿ ಸರ್ಕಾರಿ ಶಾಲೆಗಳ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಕಾರಣ ಆಗಿದೆ. ಅದರಲ್ಲಿ ಮೀಡಿಯಂ ವಿಚಾರ, ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ವಿಚಾರ ಕೂಡ ಒಂದು ಭಾಳ ಮುಖ್ಯವಾಗಿದೆ. ಅದಲ್ಲದೆ ಇನ್ನೂ ಹಲವಾರು ನೀತಿಗಳು, ಕೆಲವನ್ನ ಒಳ್ಳೆಯ ಉದ್ದೇಶದಿಂದ ತಂದಿರ್ಬೋದು, ಕೆಲವನ್ನ ಅಷ್ಟು ಒಳ್ಳೆಯ ಉದ್ದೇಶ ಇಲ್ಲದೆ ಕೂಡ ತಂದಿರ್ಬೋದು. ಒಟ್ಟು ಸರ್ಕಾರದ ನೀತಿಗಳ ಕಾರಣಕ್ಕಾಗಿಯೇ ಈ ಸರ್ಕಾರಿ ಶಾಲಾ ವ್ಯವಸ್ಥೆಯ ಗುಣಮಟ್ಟ ಕುಸಿದಿದೆ ಮತ್ತು ಮಕ್ಕಳು ಅದಕ್ಕೆ ಅಡ್ಮಿಷನ್ ಆಗುವಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋದು ವಾಸ್ತವ. ಓಕೆ. ಆದರೆ ಇವತ್ತು ಏನು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ತೆಗೆಯುವಂಥದ್ದು ಮತ್ತು ಅತಿ ಕಡಿಮೆ ದಾಖಲಾತಿ ಇರತಕ್ಕಂಥ, ಅತಿ ಕಡಿಮೆ ಅಥವಾ ಕಡಿಮೆ ದಾಖಲಾತಿ ಇರತಕ್ಕಂಥ ಶಾಲೆಗಳನ್ನು ಅವರು ನೇರವಾಗಿ ಹೇಳಿದ್ರು ಹೇಳದೇ ಇದ್ದರೂ ಕೂಡ ವಿಲೀನ ಮಾಡ್ತಕ್ಕಂಥದ್ದು ಉಳಿದ ಶಾಲೆಗಳ ಜೊತೆಗೇನಿದೆ, ಇದನ್ನು ಸ್ವಲ್ಪ ಭಿನ್ನವಾದಂಥ ರೀತಿಯಲ್ಲಿ ನೋಡಬೇಕು ಅಂತ ನನಗನ್ನಿಸ್ತದೆ. ಇದರ ಬಗ್ಗೆ ಸರ್ಕಾರದ ಕಡೆಯಿಂದನೂ ತಪ್ಪಿದೆ. ಆದರೆ ಆ ನೀತಿ ತರ್ತಿರೋದ್ರಲ್ಲ, ಆ ನೀತಿಯ ವಿಚಾರವನ್ನು ಸರಿಯಾದ ರೀತಿಯಲ್ಲಿ
ಇದಕ್ಕೆ ಏನು ನಾವು ಸ್ಟೇಕ್ ಹೋಲ್ಡರ್ಸ್ ಅಂತೀವಿ, ಅಂದರೆ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಪೋಷಕರು ಮತ್ತು ಶಿಕ್ಷಣದ ಬಗ್ಗೆ ಆಸಕ್ತಿ ಇರ್ತಕ್ಕಂಥ, ಕಾಳಜಿ ಇರ್ತಕ್ಕಂಥ ಹಲವಾರು ಜನ ಏನು ಪ್ರಶ್ನೆ ಎತ್ತುತ್ತಾ ಇದ್ದಾರೆ, ಆ ಪ್ರಶ್ನೆಗಳನ್ನು ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಮಾಡ್ತಿಲ್ಲ ಅಂತ ನನಗನ್ನಿಸ್ತದೆ. ಆದರೆ ನಮ್ಮ ಸರ್ಕಾರಿ ಶಾಲಾ ವ್ಯವಸ್ಥೆ ಉಳಿಬೇಕು ಅಂತ ಹೇಳಿದ್ರೆ, ಆ ಶಾಲೆಗಳಿಗೆ ಮಕ್ಕಳು ಬರಬೇಕು ಅಂತ ಹೇಳಿದ್ರೆ, ಅದಕ್ಕೆ ಇವತ್ತು ಯಾವ ರೀತಿಯಾದಂಥ ಶಾಲೆಗಳಿದೆ, ಚಿಕ್ಕ ಶಾಲೆಗಳು ಎಲ್ಲ ಕಡೆ ಈ ವ್ಯವಸ್ಥೆ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬದಲಿಗೆ ಕೆಲವೇ ಗುಣಮಟ್ಟದ ಶಾಲೆಗಳನ್ನು ಒಂದು ಪಂಚಾಯತಿನಲ್ಲಿ ಉಳಿಸ್ಕೊಳ್ಳುವಂಥದ್ದು ಮತ್ತು ಆ ಶಾಲೆಯ ಗುಣಮಟ್ಟವನ್ನು ಒಂದು ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿಯಲ್ಲಿ ಏನು ತರಬೇಕು ಅಂತಿದ್ದಾರೆ, ಆ ರೀತಿಯಲ್ಲಿ ಮಾಡುವುದೇನಿದೆ ಅದು ಪರಿಹಾರ ಅಂತ ನನಗನ್ನಿಸ್ತದೆ. ಅದರಲ್ಲಿ ಏನು ಬದಲಾವಣೆ ಬರಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕು. ಈಗೇನಾಗಿದೆ, ಎರಡು ಭಿನ್ನವಾದಂಥ ನಿಲುವು ಅನ್ನೋ ಥರ ಆಗ್ಬಿಟ್ಟು ಎರಡೂ ಕಡೆ ಕೂಡ ಸದುದ್ದೇಶ ಇದ್ರೂ ಅದು ಅಪನಂಬಿಕೆ ಇರೋದಕ್ಕೆ ಕಾರಣಗಳಿವೆ ಈ ಸಮಾಜದಲ್ಲಿ. ಅದನ್ನು ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಮಾಡದೆ ಎರಡೂ ಕಡೆಯಿಂದ ತಪ್ಪಾಗ್ತಿದೆ ಅಂತ ನನ್ನ ಅನಿಸಿಕೆ. ಆದರೆ ಈ ಸರ್ಕಾರಿ ಶಾಲಾ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಒಂದು ಸಾಧ್ಯತೆ ಇದೆ ಅದರೊಳಗಡೆ. ಆದರೆ ಅದಕ್ಕೆ ಕೆಲವು ಪೂರ್ವ ಷರತ್ತುಗಳಿವೆ ಮತ್ತು ಸರ್ಕಾರ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತ ನನಗೆ ಅನ್ನಿಸ್ತದೆ. ಸಾರಾಸಗಟಾಗಿ ಇದನ್ನು ತಿರಸ್ಕರಿಸುವಂಥದ್ದೇನಿದೆ ಅದು ಸರಿ ಇಲ್ಲ. ಹಾಗೆ ನೋಡಿದ್ರೆ ವಿರೋಧಿಸ್ತಾ ಇರುವಂಥವ್ರು ಕೂಡ ತುಂಬ ಜನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ತಮ್ಮ ವಿರೋಧ ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರುವಂಥದ್ದು, ನೀವು ಬೇರೆ ಬೇರೆ ಶಾಲೆಗಳನ್ನು ಮುಚ್ಚಿ ಒಂದು ಕಡೆಗೆ ತೆಗೆದುಕೊಂಡು ಹೋಗ್ತಿದ್ದೀರಲ್ಲ, ಇದು ತಪ್ಪು ಅಂತ ಹೇಳ್ತಿದ್ದಾರೆ. ಆದರೆ ಇದರಲ್ಲಿ ಇನ್ನೂ ಕೂಡ ಸಂವಹನ ಆಗಬೇಕಾಗಿರೋದು ಇನ್ನೂ ಸಾಕಷ್ಟು ಇದೆ ಅಂತ ನನಗನ್ನಿಸ್ತದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಸರ್, ಸರ್ಕಾರ ಈಗ ಒಂದು ಆದೇಶ ಹೊರಡಿಸಿದೆ. ಅದರಲ್ಲಿ ಚನ್ನಪಟ್ಟಣದ ಹತ್ತಿರದ ಒಂದು ಹೊಂಗನಹಳ್ಳಿ ಅನ್ನುವ ಒಂದು ಗ್ರಾಮದಲ್ಲಿ ಹೊಂಗನೂರು ಅನ್ನುವ ಗ್ರಾಮದ ವಿಚಾರವಾಗಿ ಒಂದು ಆದೇಶ ಹೊರಡಿಸಿದೆ. ಅದರಲ್ಲಿ ಏನು ಹೇಳ್ತದೆ ಅಂತ ಅಂದರೆ, ಸುಮಾರು 77 ವಿದ್ಯಾರ್ಥಿಗಳಿರುವ ಶಾಲೆ, 82 ವಿದ್ಯಾರ್ಥಿಗಳಿರುವ ಇನ್ನೊಂದು ಶಾಲೆ, 31 ವಿದ್ಯಾರ್ಥಿಗಳಿರುವ ಇನ್ನೊಂದು ಶಾಲೆ, 100 ವಿದ್ಯಾರ್ಥಿಗಳಿರುವ ಒಂದು ಶಾಲೆ, ಒಟ್ಟಿನಲ್ಲಿ ಒಂದು 7 ಶಾಲೆಗಳನ್ನು ಸೇರಿಸಿ ಹೊಂಗನೂರಿಗೆ KPS ಶಾಲೆ ತಂದು ಅಲ್ಲಿಗೆ ವಿಲೀನ ಮಾಡಲಿಕ್ಕೆ ಹೊರಟಿದೆ. ಸೊ ಇದನ್ನು ನಾವು ಯಾವ ರೀತಿ ನೋಡ್ಬೇಕು? ಯಾಕಂದರೆ ಈಗ ಅಲ್ಲಲ್ಲೇ ಓದ್ತಿದ್ದಂಥ ವಿದ್ಯಾರ್ಥಿಗಳು ಈಗ 6 ಕಿಲೋಮೀಟರ್ ದೂರದವರೆಗೆ ಶಿಕ್ಷಣ ಪಡೀಲಿಕ್ಕೆ ಬರಬೇಕಾಗ್ತದೆ. ಇದನ್ನು ನಾವು ಯಾವ ರೀತಿಯಾಗಿ ನೋಡಬೇಕಾಗತ್ತೆ? ಅದರಲ್ಲಿ ಇನ್ನೂ ಒಂದನ್ನು ನೀವು ಸೇರಿಸಿ ಹೇಳಬೇಕು. ನಾವು ಸರ್ಕಾರದ ನೀತಿಯನ್ನು ವಿರೋಧಿಸೋದಾದರೆ ವಿರೋಧಿಸೋಣ, ಅದು ಬೇರೆ ವಿಚಾರ. ಆದರೆ ಅದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಆ ಶಾಲೆಗೆ ಈ ಯಾವೆಲ್ಲ ಬೇರೆ ಶಾಲೆಗಳಲ್ಲಿ ಇರೋದನ್ನು ಮಕ್ಕಳನ್ನ ಇಲ್ಲಿ ಕರ್ತರಬೇಕು ಅಂತಿದ್ದಾರೆ, ಆ ಎಲ್ಲ ಶಾಲೆಗಳಿಗೆ ಸರ್ಕಾರ ಉಚಿತವಾಗಿ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. ಇದು ಕೂಡ ಸೇರಿಸಿ ನಾವು ಹೇಳಬೇಕು. ಈಗ ಪ್ರಶ್ನೆ ಇರೋದು ಹೊಂಗನೂರಿನ ಒಂದು ವಿಚಾರನ ಇಟ್ಕೊಂಡು ಚರ್ಚೆ ಮಾಡೋದಲ್ಲ ಅಂತ ನನಗನ್ನಿಸ್ತದೆ. ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ದಾಖಲಾತಿ ತೀವ್ರವಾಗಿ ಕುಸಿದಿದೆ. ಯಾಕೆ ಕುಸಿದಿದೆ? ಸೊ ಯಾಕೆ ಕುಸಿದಿದೆ ಅನ್ನೋದ್ರ ಬಗ್ಗೆ ಈಗ 2 ದಿನದ ಕೆಳಗಡೆ ಒಂದು ಸ್ಟಡಿ ರಿಪೋರ್ಟ್ ಕೂಡ ಪ್ರಕಟ ಆಗಿದೆ. ಪ್ರಜಾವಾಣಿಯಲ್ಲಿ ಅದು ತುಂಬ ವಿವರವಾಗಿ ವರದಿಯಾಗಿದೆ. ಅದರಲ್ಲಿ ಪೋಷಕರು ಏನು ಹೇಳ್ತಾ ಇದ್ದಾರೆ, ಯಾಕೆ ತಾವು ಸರ್ಕಾರಿ ಶಾಲೆಗೆ ಹೋಗ್ತಿಲ್ಲ ಅಥವಾ ಹೋಗೋಕ್ಕೆ ಏನು ಬೇಕು ಅಂತ ಬಯಸ್ತಿದ್ದಾರೆ ಅಂತಂದರೆ, ಅದರಲ್ಲಿ ಹೇಳ್ತಾರೆ 83% ಜನ ಇಂಗ್ಲೀಷ್ ಮಾಧ್ಯಮ ಬೇಕು ಅಂತ ಕೇಳ್ತಾ ಇದ್ದಾರೆ. 65% ಜನ ಅರ್ಹತೆ ಪಡೆದಿರೋ ಶಿಕ್ಷಕರಿರಬೇಕು ಅಂತ ಕೇಳ್ತಿದ್ದಾರೆ, ಕ್ವಾಲಿಫೈಡ್ ಟೀಚರ್ಸ್. ಆದರೆ ಕ್ವಾಲಿಫೈಡ್ ಟೀಚರ್ಸ್ ಸರ್ಕಾರಿ ಶಾಲೆಯಲ್ಲಿ ಇದ್ದಾರೆ, ಆದರೆ ಅದು ಬೇಕು ಅಂತ ಕೇಳ್ತಿದ್ದಾರೆ. 62.92% ಅಷ್ಟು ಜನ ಅಗತ್ಯವಿರುವಷ್ಟು ಶಿಕ್ಷಕರಿಲ್ಲ ಅಂತ ಹೇಳ್ತಿದ್ದಾರೆ. ಅದು ನಿಜ. ಅದು ಸರ್ಕಾರಿ ಶಾಲಾ ವ್ಯವಸ್ಥೆಯಲ್ಲಿ ಇವತ್ತು ಒಟ್ಟು ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆಗೆ ಎಷ್ಟು ಶಿಕ್ಷಕರು ಇರಬೇಕು ಅಂತ ಇದೆ. ಇಡೀ ರಾಜ್ಯದ್ದು ನೋಡಿದ್ರೆ ಕರ್ನಾಟಕದ್ದು ಅತ್ಯುತ್ತಮವಾದಂಥ ಪ್ಯೂಪಿಲ್ ಟೀಚರ್ ರೇಷಿಯೋ ಇದೆ. ಹೌದು, ಮಕ್ಕಳು ಮತ್ತು ಶಿಕ್ಷಕರ ಅನುಪಾತ. ಆದರೆ ನೀವು ಒಂದು ಕ್ಲಾಸಲ್ಲಿ ಒಂದು ಶಾಲೆಯಲ್ಲಿ ತೆಗೆದುಕೊಂಡ್ರೆ ಅಲ್ಲಿ 1ರಿಂದ 7ನೇ ತರಗತಿ ತನಕ ಮಕ್ಕಳು ಇರ್ತಾರೆ, ಆದರೆ 2 ಟೀಚರ್ಸ್ ಇರ್ತಾರೆ. ಸೊ ಈ ಒಂದು ವೈರುಧ್ಯ ಇದೆ. ಇದನ್ನೆಲ್ಲವನ್ನೂ ನಾವು ಗಮನದಲ್ಲಿಟ್ಕೊಂಡು ಇದನ್ನು ಬದಲಿಸೋವಂಥದ್ದು ಹೇಗೆ, ಇದನ್ನು ಸರಿ ಮಾಡೋವಂಥದ್ದು ಹೇಗೆ ಅಂತ ನೋಡಬೇಕೇ ಹೊರತು ನಾವು ಒಂದು ಶಾಲೆದು ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಇದರ ಸರಿ ತಪ್ಪನ್ನು ನಿರ್ಧಾರ ಮಾಡಬಾರ್ದು ಅಂತ ನನಗನ್ಸುತ್ತೆ. ಆ ದೃಷ್ಟಿಯಿಂದ ನೋಡಿದ್ರೆ ಈಗ ಈ ಎಲ್ಲ ಮಕ್ಕಳು ಯಾರಿದ್ದಾರೆ, ಇವರು 8 ಜನ ಇರೋ ಮಕ್ಕಳು, 10 ಜನ, ಈವನ್ ನೀವು ಒಂದು ವೇಳೆ 40 ಜನ ಮಕ್ಕಳು ಒಂದು ಶಾಲೆಯಲ್ಲಿದ್ದಾರೆ, ಆ ಶಾಲೆಯನ್ನು ಹಾಗೆ ಇಟ್ಕೋಬೇಕಾ ಅದನ್ನು ವಿಲೀನಗೊಳಿಸ್ಕೋಬೇಕಾ ಅಂತ ನೀವು ಕೇಳಿದ್ರೆ, ಆ 40 ಜನ ಮಕ್ಕಳು 1ನೇ ತರಗತಿಯಿಂದ 7 ಅಥವಾ 8ನೇ ತರಗತಿ ತನಕ ಡಿವೈಡ್ ಆಗಿರ್ತಾರೆ. ಅಂದರೆ ಒಂದೊಂದು ಕ್ಲಾಸಲ್ಲಿ ಎಷ್ಟು ಜನ ಇರ್ತಾರೆ, ನಿಮಗೆ ಹೆಚ್ಚು ಕಡಿಮೆ 6 ಜನ, 7 ಜನ, 8 ಜನ ಇರ್ತಾರೆ.
ಮತ್ತು 3ನೇ ತರಗತಿ ಅಥವಾ 4ನೇ ತರಗತಿ ಆದಮೇಲೆ ಅದಕ್ಕೆ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಬೇಕು. ಆ ಸಬ್ಜೆಕ್ಟ್ ವೈಸ್ ಟೀಚರ್ಸ್ನೂ ಕೂಡ ಅಲ್ಲಿಲ್ಲ. ಇನ್ಫ್ಯಾಕ್ಟ್ ನಿಮಗೆ ತರಗತಿಗೊಬ್ಬರೇ ಶಿಕ್ಷಕರಿಲ್ಲ. ಇಡೀ ರಾಜ್ಯದಲ್ಲಿ ನಿಮಗೆ ಶಿಕ್ಷಕರ ಸಂಖ್ಯೆ ಮಕ್ಕಳ ಸಂಖ್ಯೆಗೆ ಹೋಲಿಸಿದ್ರೆ ಇಡೀ ದೇಶದಲ್ಲಿ ಬೆಸ್ಟ್ ನಮ್ಮದು. ಆದರೆ ನಮ್ಮದು ಒಂದೊಂದು ಶಾಲೆಯಲ್ಲಿ ಮಾತ್ರ ಅಗತ್ಯ ಇರುವಷ್ಟು ಮಕ್ಕಳು, ಅಗತ್ಯವಿರುವಷ್ಟು ಶಿಕ್ಷಕರು ಇಲ್ಲ ಅಂತ. ಈ ವೈರುಧ್ಯನ ಅರ್ಥ ಮಾಡಿಕೊಂಡು ಇದಕ್ಕೆ ಏನು ಪರಿಹಾರ ಅಂತ ನಾವು ಹುಡುಕಿದ್ರೆ ನಮಗೆ ಇದು ಸರಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಇದರಲ್ಲಿ ಈ ರೀತಿಯಲ್ಲಿ ವಿಲೀನ ಮಾಡುವುದರಲ್ಲೇ ಸಮಸ್ಯೆ ಇಲ್ಲ ಅಂತ ನನ್ನ ಅನಿಸಿಕೆ. ವಿಲೀನ ಮಾಡೋದ್ರಲ್ಲಿ ಸಮಸ್ಯೆ ಇಲ್ಲ, ಆದರೆ ವಿಲೀನ ಮಾಡಿದ ಮೇಲೆ ನೀವು ಸಾರಿಗೆ ವ್ಯವಸ್ಥೆ ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಅದನ್ನು ಎಷ್ಟು ಖಾತ್ರಿಯಿಂದ ಕೊಡಲಿಕ್ಕಾಗುತ್ತೆ, ನಂಬರ್ 1. ಎರಡನೇದು, ವಿಲೀನ ಮಾಡಿದ ಮೇಲೆ ಈ ಶಾಲೆಗಳಿಗೆ ಅಲ್ಲಿಗಾದರೂ ನೀವು 4ನೇ ತರಗತಿ ಅಥವಾ 5ನೇ ತರಗತಿ ತನಕ ತರಗತಿಗೊಬ್ಬರು ಶಿಕ್ಷಕರು, ಅಲ್ಲಿಂದ ಆಚೆಗೆ ವಿಷಯಕ್ಕೊಬ್ಬರು ಶಿಕ್ಷಕರನ್ನ ಕೊಡ್ತೀರಾ ಇಲ್ವಾ? ಶಾಲೆಯಲ್ಲಿ ಶಿಕ್ಷಕರ ಅಲ್ಲದೆ ನಿಮಗೆ ಬೋಧಕೇತರ ಸಿಬ್ಬಂದಿಯನ್ನು ಕೊಡ್ತೀರಾ ಇಲ್ವಾ? ಅಲ್ಲಿ ಕ್ಲರ್ಕ್ ಇರ್ತಾರಾ ಇಲ್ವಾ? ಅಲ್ಲಿ ನಿಮಗೆ ಕಸ ಗುಡಿಸೋದಕ್ಕೆ, ಟಾಯ್ಲೆಟು ಇತ್ಯಾದಿಗಳನ್ನ ಕ್ಲೀನ್ ಮಾಡೋದಕ್ಕೆ ಸಿಬ್ಬಂದಿ ಇರ್ತಾರಾ ಇಲ್ವಾ? ಆಯಾ ಇರ್ತಾರಾ ಇಲ್ವಾ? ಇವೆಲ್ಲನೂ ಕೂಡ ಖಾತ್ರಿ ಹೆಂಗೆ ಮಾಡ್ತೀರಾ ಅನ್ನೋ ಪ್ರಶ್ನೆನ ನಾವು ಸರ್ಕಾರಕ್ಕೆ ಆಗಲೂ ಕೇಳಬೇಕಿದೆ. ಇಲ್ಲದೇ ಇದ್ರೆ ಈಗ ಕಳಪೆ ಆಗಿರ್ತಕ್ಕಂಥ ಶಾಲೆಗಳನ್ನು ಸೇರಿಸಿ ಇನ್ನೊಂದು ಕಳಪೆ ಶಾಲೆ ಮಾಡ್ತೀರಾ, ಅತ್ಯುತ್ತಮವಾದ ಶಾಲೆ ಮಾಡ್ತೀರಾ ಅನ್ನೋವಂಥ ಪ್ರಶ್ನೆನ ನಾವು ಕೇಳಬೇಕು. ಅದನ್ನು ಖಾತ್ರಿ ಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಅದು ಇಲ್ಲದೆ ನೀವು ಇವತ್ತಿರುವಂಥ ಶಾಲೆಗಳನ್ನ ಆ ರೀತಿ ವಿಲೀನಗೊಳಿಸಬಾರ್ದು ಅಂತ ಹೇಳಿದ್ರೆ ಆ ಶಾಲೆಗಳು ಅತ್ಯಂತ ಕಳಪೆ ರೀತಿಯಾದಂಥ ಗುಣಮಟ್ಟದ ಶಿಕ್ಷಣವನ್ನೇ ಕೊಡ್ತಾ ಇದೆ, ಕಳಪೆ ಗುಣಮಟ್ಟದ್ದು. ಅದನ್ನು ಅದೇ ರೀತಿಯಲ್ಲಿ ಉಳಿಸ್ಕೊಳ್ಳೋದು ಯಾವ ರೀತಿಯಲ್ಲೂ ಪರಿಹಾರ ಅಲ್ಲ, ಮತ್ತು ಆ ಶಾಲೆಗಳಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಅನ್ಯಾಯ ಮಾಡ್ದಂಗೆ ಅಂತ ನನಗನ್ಸುತ್ತೆ. ಕಳಪೆ ಗುಣಮಟ್ಟದ ಶಿಕ್ಷಣವನ್ನು ಏನು ಚಿಕ್ಕ ಚಿಕ್ಕ ಶಾಲೆಗಳಿದ್ದಾವೆ ಕೊಡ್ತಿದ್ದಾವೆ ಅಂತ ಹೇಳಿದ್ರೆ ಈ ಕಾರಣ ಯಾರು? ಇದಕ್ಕೆ ಕಾರಣ ನೇರವಾಗಿ ಸರ್ಕಾರನೇ. ನೀವು ಆಗಲೇ ಒಂದು ಸರ್ವೆ ರಿಪೋರ್ಟನ್ನು ಹೇಳ್ತಾ ಇದ್ರಿ, ಅದರಲ್ಲಿ ಏನು 62% ಅಷ್ಟು ಜನರು ಏನು ಅಪೇಕ್ಷೆ ಪಡ್ತಿದ್ದಾರೆ ಅಂದರೆ ಉತ್ತಮ ಶಿಕ್ಷಕರ ಕೊರತೆ ಇದೆ ಅಂತ. ನಂದೊಂದು ಆರೋಪ ಇದೆ ಈ ವಿಚಾರವಾಗಿ. ಏನು ಅಂದರೆ ಪಠ್ಯಕ್ಕಿಂತ ಶಿಕ್ಷಕರನ್ನ ಪಠ್ಯೇತರ ಚಟುವಟಿಕೆಗಳಿಗೆ ಸರ್ಕಾರ ಬಳಸ್ಕೊಳ್ತಾ ಇದೆ. ಆ ಉದ್ದೇಶದಿಂದ ಈ ನೀವು ಹೇಳಿದ ರೀತಿಯಲ್ಲಿಯೇ ಉತ್ತಮವಾದ ಶಿಕ್ಷಣದ ಕೊರತೆ ಆ ಹಳ್ಳಿಗಳಲ್ಲಿದೆ. ಸರ್ಕಾರದ ಮೊದಲ ತಪ್ಪು ಇಲ್ಲಿ ಅಂದರೆ ಪಠ್ಯಕ್ಕಿಂತ ಪಠ್ಯೇತರ ಚಟುವಟಿಕೆಗಳನ್ನು ಅವ್ರನ್ನ ಬಳಸ್ಕೊಂಡಾಗ, ಉದಾಹರಣೆಗೆ ಈಗ ಸರ್ವೆ ಮಾಡಿದ್ರು, ಈಗ ಸರ್ವೆಗೆಲ್ಲ ಶಿಕ್ಷಕರನ್ನೇ ಬಳಸ್ಕೊಂಡ್ರು. ಇದೇ ರೀತಿಯ ಸಾಕಷ್ಟು ಈಗ ಕೆಲಸಗಳಿಗೆ ಈಗ ಎಲೆಕ್ಷನ್ ಸಂದರ್ಭದಲ್ಲೂ ಸಹ ಶಿಕ್ಷಕರನ್ನೇ ಬಳಸ್ಕೊತಾರೆ. ಇದು ನನ್ನ ಒಂದು ಬೇಸಿಕ್ ಒಂದು ಆರೋಪ. ಇದಕ್ಕೆ ನಿಮ್ಮ ಸಮರ್ಥನೆ ಏನು ಸರ್? ಇಲ್ಲ, ಸಮರ್ಥನೆ ಮಾಡೋಕ್ಕಿಲ್ಲ. ನನ್ನ ಪ್ರಕಾರ ಸರ್ಕಾರಿ ಶಾಲಾ ವ್ಯವಸ್ಥೆ ಈ ರೀತಿಯಲ್ಲಿ ಹಾಳಾಗೋದಕ್ಕೆ ಕೆಲವು ದಶಕಗಳಿಂದ ಸರ್ಕಾರ ಅನುಸರಿಸಿದಂಥ ನೀತಿಗಳೇ ಕಾರಣ ಅಂತ ನನ್ನ ಅಭಿಪ್ರಾಯ. ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಿ ಜೈಲಿಗೂ ಹೋಗಿ ಬಂದಿದ್ದೀವಿ. ಆದರೆ ಪ್ರಶ್ನೆ ಇರೋದು ಇದರೊಳಗಡೆ ಇವತ್ತು ಏನದಕ್ಕೆ ಪರಿಹಾರ ಅಂತ. ಇವತ್ತು ಬೋಧಕೇತರ ಕೆಲಸ ಅಂದಾಗ ಸೆನ್ಸಸ್ಸು ಮತ್ತು ಎಲೆಕ್ಷನ್ನು ದೊಡ್ಡ ಸಮಸ್ಯೆ ಅಲ್ಲ. ಸೆನ್ಸಸ್ನ ಬಹುತೇಕ ರಜಾ ಅವಧಿಯಲ್ಲಿ ಮಾಡ್ತಾರೆ. ಮೊನ್ನೆ ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಆಗಿದೆ. ಎಕ್ಸ್ಟೆಂಡ್ ಆಗಿರೋದನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಎಕ್ಸ್ಟ್ರಾ ಕ್ಲಾಸಸ್ ತೊಗೋಬೇಕು ಅಂತ ಹೇಳಿದ್ದಾರೆ. ಅದು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡೋದಕ್ಕಿಂತ ಬರವಣಿಗೆದು ಸರ್ಕಾರಕ್ಕೆ ಸಿಕ್ಕಾಬಟ್ಟೆ ದಾಖಲಾತಿಗಳನ್ನು ಅವರು ಒಪ್ಪಿಸ್ಬೇಕು. ಬಿಸಿಯೂಟಕ್ಕೆ ಬೇರೆ ಜನ ಇರ್ತಾರೆ, ಬಟ್ ಬಿಸಿಯೂಟದ ಉಸ್ತುವಾರಿಯನ್ನು ಹೆಡ್ ಮಾಸ್ಟ್ರು ನೋಡ್ಕೋಬೇಕು. ಈ ಥರದ ಹಲವಾರು ಕೆಲಸಗಳು ಬಂದ್ಬಿಟ್ಟಿದೆ. ಆದರೆ ಬಂದ್ಬಿಟ್ಟು ಏನಾಗಿದೆ, ಎಷ್ಟು ಜನ ನಿಮಗೆ ಏನೋ ಶಿಕ್ಷಕರು ಇದ್ದಾರೆ ಅಂತ ನೋಡಿದ್ರೆ ಶಿಕ್ಷಕರ ಸಂಖ್ಯೆ ದೊಡ್ಡದಾಗಿದೆ. ಮಕ್ಕಳ ಸಂಖ್ಯೆಗೆ ಹೋಲಿಸಿದ್ರೆ ಶಿಕ್ಷಕರ ಸಂಖ್ಯೆಗೆ ದೊಡ್ಡದಾಗಿದೆ. ಆದರೆ ಆ ಶಿಕ್ಷಕರು ಚಿಕ್ಕದಾಗಿರುವಂಥ ಎಷ್ಟೋ ಕ್ಲಾಸ್ಗಳಲ್ಲಿ ಶಾಲೆಗಳಲ್ಲಿ ಹರಡಿ ಹೋಗಿದ್ದಾರೆ. ಅವರನ್ನು ಒಂದು ಕಡೆಗೆ ತರುವಂಥದ್ದು ಇದು ಈ ಹಿಂದೆ ಸಾಧ್ಯ ಇತ್ತೋ ಇಲ್ವೋ. ನೀವು ವಾಹನ ವ್ಯವಸ್ಥೆಯನ್ನು ಕೊಡುವುದಾದಲ್ಲಿ, ಅದನ್ನು ನೀವು ಖಾತ್ರಿಗೊಳಿಸೋದಾದಲ್ಲಿ ಆಗ ನಿಮಗೆ ಅದು ಸರಿಯಾದಂಥ ಅತ್ಯುತ್ತಮವಾದಂಥ ಪರಿಹಾರ. ಬಟ್ ಕಂಡೀಷನ್ಸ್ ಅಪ್ಲೈ ಅಂತ ಯಾಕೆ ಹೇಳಲಾಗುತ್ತೆ ಅಂದರೆ, ಕಳೆದ 30-40 ವರ್ಷದಲ್ಲಿ ನೀವು ತೆಗೆದುಕೊಂಡಂಥ ಹಲವಾರು ಕ್ರಮಗಳೇನಿದೆ, ಈ ಹಲವಾರು ಕ್ರಮಗಳು ಅವಿಶ್ವಾಸವನ್ನು ಮೂಡಿಸಿವೆ. ಅಂಥ ಸಂದರ್ಭದಲ್ಲಿ ನೀವು ಪೋಷಕರಲ್ಲಿ ಮತ್ತು ಈಗ ಶಿಕ್ಷಣಾಸಕ್ತರು ಹಲವಾರು ಜನ ಏನು ಪ್ರಶ್ನೆಗಳು ಎತ್ತುತ್ತಾ ಇದ್ದಾರೆ, ಸಂಘಟನೆಗಳಿರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು, ಅವರ ಕಾಳಜಿ ಏನಿದೆ ಅನ್ನೋದನ್ನು ಕೂಡ ಸರ್ಕಾರ ಗಮನಿಸಬೇಕು. ಅವರು ಎಲ್ಲರೂ ಕೂಡ ಏನೋ ಸರ್ಕಾರದ ಯಾವುದೋ ನೀತಿಗೆ ತೊಂದರೆ ಕೊಡೋಕ್ಕೆ ಇದು ಮಾಡ್ತಿದ್ದಾರೆ ಅನ್ನೋದಲ್ಲ. ಅವರು ವರ್ಷಗಳ ಕಾಲ ಅಥವಾ ದಶಕಗಳ ಕಾಲ ಈ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಬೇಕು ಅನ್ನುವಂಥ ಪ್ರಯತ್ನದೊಳಗಡೆ ಇದ್ದವರು ಅನ್ಸುತ್ತೆ. ಆದರೆ ಅವ್ರು ಹೇಳ್ತಿರೋಂಥ ಎಲ್ಲ ನಿಲುವಿನ ಜೊತೆಗೆ ನನಗೆ ಸಹಮತ ಇಲ್ಲ, ಅದು ಬೇರೆ. ಆದರೆ ಇದರಲ್ಲಿ ಎರಡೂ ಕಡೆಯಿಂದ ಕೂಡ ಈ ಮುಕ್ತವಾದಂಥ ಚರ್ಚೆ ನಡೀಬೇಕು. ಪರಸ್ಪರರು ಉದ್ದೇಶವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಸೋ
ಪ್ರಯತ್ನ ಕೂಡ ಎರಡೂ ಕಡೆಯಿಂದ ನಡಿಬೇಕು ಅಂತ ನನಗೆ ಅನ್ಸುತ್ತೆ. ಸರ್, ನೀವು ಹೇಳಿದ್ರಿ ಕಳಪೆ ಗುಣಮಟ್ಟಕ್ಕೆ ಸರ್ಕಾರನೇ ಕಾರಣ ಅಂತ ನಾನು ಆರೋಪ ಮಾಡಿದೆ, ಅದಕ್ಕೆ ನೀವು ಒಪ್ಕೊಂಡ್ರಿ. ಈ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಈ ಹಿಂದೆ ಯಾವುದು ನಿರ್ಣಯಗಳೇ ಮಾಡಿಲ್ವಾ ಹಾಗಾದರೆ? ಇಲ್ಲ, ತುಂಬ ನಡೆದಿದೆ. ನೀವು 80ರ ದಶಕ, ನಾನು 81ರಿಂದ 87 ತನಕ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಓದ್ದವನು. ನಮ್ಮ ಶಾಲೆಗಳೆಲ್ಲ ಭಾಳ ಚೆನ್ನಾಗಿತ್ತು. ಆದರೆ ಆಗಲೂ ಕೂಡ ಪ್ರಾಬ್ಲಮ್ ಇತ್ತು. ಅದೇನೆಂದರೆ, ಶೋಷಿತ ಸಮುದಾಯಗಳಿಗೆ ಸೇರಿದವರು, ಬಡವರ ಮಕ್ಕಳು ಶಾಲೆಗೆ ದಾಖಲಾಗುವ ಪ್ರಮಾಣ, ದಾಖಲಾದರೂ ಕೂಡ ಶಾಲೆಯಲ್ಲಿ ಉಳಿದುಕೊಳ್ಳುವ ಪ್ರಮಾಣ ಆಗಲೂ ಕಡಿಮೆ ಇತ್ತು. ಇದನ್ನು ಹೆಚ್ಚಿಸುವಂಥ ಕೆಲಸಗಳು ಶುರುವಾಯಿತು. 1991ರಿಂದ DPEP ಅಂತ, ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಷನ್ ಪ್ರೋಗ್ರಾಮ್ ಅಂತ ಶುರುವಾಯಿತು. ಆಗ ತುಂಬ ಶಾಲೆಗಳನ್ನು ತೆರೀಲಾಯಿತು. ಆಲ್ಮೋಸ್ಟ್ ಪ್ರತಿ ಮಗು ಕೂಡ 1 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಹೋಗದೇ ಇರೋ ರೀತಿ ಒಳಗಡೆ ಶಾಲೆಗಳನ್ನ ತೆರೀಲಾಯಿತು. ಆದರೆ ಸಮಸ್ಯೆ ಏನಂದರೆ, ಅಷ್ಟು ಶಾಲೆಗಳಿಗೆ ಅಷ್ಟೊಂದು ಜನ ಮಕ್ಕಳು ಇರ್ತಿರ್ಲಿಲ್ಲ. ನಮ್ಮ ಶಾಲೆಗಳಲ್ಲಿ ಒಂದೊಂದು ತರಗತಿಯಲ್ಲಿ 30ರಿಂದ 40, 45 ಮಕ್ಕಳು ಇರ್ತಾಯಿದ್ರು. ಅಲ್ಲಿ ನಿಮಗೆ ಅಷ್ಟೊಂದು ಮಕ್ಕಳೇ ಇರ್ತಾ ಇರಲಿಲ್ಲ. ಸೊ ಆವಾಗ ಏಕೋಪಾಧ್ಯಾಯ ಶಾಲೆ ಅಂತ ಬೇರೆ ಇತ್ತು. ಅಂದರೆ 1ರಿಂದ 4ನೇ ತರಗತಿ, 1ರಿಂದ 5ನೇ ತರಗತಿ ಅಲ್ಲಿ ತನಕ ಒಬ್ಬರೇ ಟೀಚರ್ ಇದ್ದರು. ಆಮೇಲೆ ಒಬ್ಬರೇ ಟೀಚರ್ ಬೇಡ ಅಂತ 2 ಅಂತ ಮಾಡಿದ್ರು. ಆದರೆ ಇದೇ ಅವಧಿಯಲ್ಲಿ ಮೀಡಿಯಂ ಕಾರಣಕ್ಕೆ, ಇಂಗ್ಲೀಷ್ ಮೀಡಿಯಂ ಕಾರಣಕ್ಕಾಗಿ ಖಾಸಗಿ ಶಾಲೆಗಳು ತೆರೆಯೋದಕ್ಕೆ ಶುರುವಾಯಿತು. ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ ಚರ್ಚೆ ಒಂದು ಸಪ್ರೇಟ್ ನಾವು ಮಾಡ್ಬೋದು. ಸೊ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಕಲಿಸ್ಬೇಕು ಅಂತ ಪೋಷಕರಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು. ನಿಧಾನಕ್ಕೆ ಇಂಗ್ಲೀಷ್ ಮೀಡಿಯಂಗೆ ಮಕ್ಕಳನ್ನ ಸೇರ್ಸೋಕೆ ಶುರುವಾಯಿತು. ಅಲ್ಲಿ ನಿಮಗೆ ತರಗತಿಗೊಬ್ಬರು ಶಿಕ್ಷಕರು ಇರ್ತಾರೆ ಮತ್ತು 5ನೇ ತರಗತಿ ನಂತರ ವಿಷಯಕ್ಕೊಬ್ಬರು ಶಿಕ್ಷಕರು ಇರ್ತಾರೆ. ಇಲ್ಲಿ ಹಂಗಿರೋದಿಲ್ಲ. ಇಲ್ಲಿ ನಿಮಗೆ 1ರಿಂದ 5 ತನಕ ಒಬ್ಬರೇ ಟೀಚರು ಅಥವಾ 2 ಟೀಚರು, 1ರಿಂದ 7 ತನಕ. ಇದು ನಿಧಾನಕ್ಕೆ ನಮ್ಮ ಗುಣಮಟ್ಟ ಕುಸಿಯೋದ್ರಲ್ಲಿ ಒಂದು ಮುಖ್ಯವಾದಂಥ ಕಾರಣ ಇದಾಯಿತು. ಮೊದಲನೇ ಮುಖ್ಯವಾದ ಕಾರಣ ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ ವಿಚಾರದ್ದು. ಎರಡನೇ ಮುಖ್ಯವಾದಂಥ ಕಾರಣ ಶಿಕ್ಷಕರ ಸಂಖ್ಯೆ. ಸೊ ಹಾಗಾಗಿ ಇದು ನಿಧಾನಕ್ಕೆ ಈ ಗುಣಮಟ್ಟ ಕುಸಿತಾ ಹೋದಂಗೆ ಪ್ರತಿ ವರ್ಷ ಲಕ್ಷಗಟ್ಟಲೆ ಮಕ್ಕಳು ಸರ್ಕಾರಿ ಶಾಲಾ ವ್ಯವಸ್ಥೆಯ ಬದಲಿಗೆ ಖಾಸಗಿ ಶಾಲಾ ವ್ಯವಸ್ಥೆಯನ್ನು ಅದನ್ನು ಅನುಸರಿಸೋದಕ್ಕೆ ಸಾಧ್ಯ ಆಯಿತು. ಸಮಸ್ಯೆ ಇಲ್ಲಿರೋದು ಸಮಾನ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ಒಂದು ದೇಶದಲ್ಲಿ ಭಾಳ ಮುಖ್ಯವಾದ್ದು. ಆದರೆ ಸಮಾನ ಶಿಕ್ಷಣ ಇಲ್ಲ. ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಖಾಸಗಿ ಶಾಲೆಗಳಿವೆ, ಕಳಪೆ ಗುಣಮಟ್ಟದ ಖಾಸಗಿ ಶಾಲೆಗಳು ಇವೆ, ಮತ್ತು ಬಹುತೇಕ ಅಷ್ಟು ಸರಿ ಇಲ್ಲದೇ ಇರುವಂಥ ಸರ್ಕಾರಿ ಶಾಲಾ ವ್ಯವಸ್ಥೆ ಅಥವಾ ಈಗ ಚೆನ್ನಾಗಿರೋ ಶಾಲೆಗಳು ಕೂಡ ನಿಧಾನಕ್ಕೆ ಕುಸಿತಾ ಬರುವಂಥ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗಿದೆ. ಇದೆಲ್ಲ ಒಂದು 30-35 ವರ್ಷದಲ್ಲಿ ಆಗ್ಬಿಟ್ಟಿದೆ ಇದು. ಈಗ ನಾವು ಈ 35 ವರ್ಷದ ಸರ್ಕಾರದ ನೀತಿಗಳ ಕುರಿತಾಗಿರುವಂಥ ಅವಿಶ್ವಾಸವನ್ನು ನಾವು ಇವತ್ತು ಒಂದು ವೇಳೆ ಅದರಲ್ಲಿ ಏನಾದರೂ ಹೊಸದಾಗಿ ಬದಲಾವಣೆ ಬರ್ತಾ ಇದ್ದು ಈ KPS ಶಾಲೆಗಳಿಂದ ಸರ್ಕಾರಿ ಶಾಲಾ ವ್ಯವಸ್ಥೆ ಸರಿಯಾಗೋದಾದರೆ ನಾವು ಅದ್ರ ಮೇಲೆ ಅದನ್ನು ಮುಕ್ತವಾಗಿ ನೋಡಬೇಕು ಅನ್ನೋದಷ್ಟೇ ನನ್ನ ಪಾಯಿಂಟ್. ಸರ್, ನೀವು ಆಗಲೇ ನಾನೇ ಹೇಳಿದೆ, ಒಂದು ಹೊಂಗನೂರಿನ ಎಕ್ಸಾಂಪಲ್ ಕೊಟ್ಟೆ, ಚನ್ನಪಟ್ಟಣ ಹತ್ರ ಇರೋದು. ಅದರಲ್ಲಿ ವಿಲೀನಗೊಳಿಸ್ತಿದ್ದಾರೆ, ಒಂದು 6-7 ಶಾಲೆಗಳನ್ನು ಒಂದು ಕಡೆ ವಿಲೀನಗೊಳಿಸ್ತಿದ್ದಾರೆ. ಆದರೆ ಸಚಿವರು ಹೇಳ್ತಾರೆ, ನಾವು ವಿಲೀನಗೊಳಿಸ್ತಿದ್ವಿ, ಆದರೆ ಯಾವುದೇ ಒಂದು ಶಾಲೆಯನ್ನು ಮುಚ್ಚೋದಿಲ್ಲ ಅಂತ. ಈ ವಿಲೀನಗೊಳಿಸುವ ಪದಕ್ಕೂ ಅವರು ಮುಚ್ಚೋದಿಲ್ಲ ಅನ್ನೋದಕ್ಕೂ ಏನು ವ್ಯತ್ಯಾಸ ಇದೆ ಅನ್ಸುತ್ತಿಲ್ಲ? ಇಲ್ಲ, ಮಧು ಬಂಗಾರಪ್ಪ ಅವರು ಹೇಳೋಂಥ ಹಲವಾರು ಬೇರೆ ಬೇರೆ ಸಂಗತಿಗಳನ್ನ ನಾನು ಇದಕ್ಕೋಸ್ಕರನೇ ಕೇಳಿಸ್ಕೊಂಡಿದ್ದೀನಿ. ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಹೌದು, ಅದರಲ್ಲಿ ಭಾಳ ಉತ್ತಮವಾಗಿರುವಂಥ ಹಲವಾರು ಸಂಗತಿಗಳೊಳಗಡೆ ಇದೆ. ಆದರೆ ನಾವು ಒಂದು ಶಾಲೆ ಮುಚ್ಚಲ್ಲ ಅಂತ ಅವ್ರು ಹೇಳೋದೇನಿದೆ, ಈ ಮುಚ್ಚೋದು ವಿಲೀನ ಮಾಡೋದು ಇದಕ್ಕೆಲ್ಲದೂ ದೊಡ್ಡ ವ್ಯತ್ಯಾಸ ಇಲ್ಲ. ಬಹುಶಃ ಅವ್ರು ಹೇಳಕೊಟ್ಟಿರೋ ಪಾಯಿಂಟ್ ಏನಂದರೆ, ಯಾವುದೇ ಮಗುವನ್ನು ಕೂಡ ನಾವು ನಮ್ಮ ಸರ್ಕಾರಿ ವ್ಯವಸ್ಥೆಯಿಂದ ಹೊರಗೆ ಹಾಕ್ಬಿಡೋದಿಲ್ಲ. ಅವ್ರಿಗೆ ನಾವು ವಾಹನ ವ್ಯವಸ್ಥೆ ಮಾಡ್ತೀವಿ, ಕರ್ಕೊಂಬರ್ತೀವಿ, ಏನೋ ಈ ರೀತಿಲಿ ಹೇಳಕ್ಕಿರ್ಬೋದು. ಬಟ್ ಯಾವಾಗ ಅವರು ಒಂದು ಶಾಲೆನೂ ಮುಚ್ಚೋದಿಲ್ಲ ಅಂತ ಹೇಳ್ತಾರೆ, ಆವಾಗ ಅದ್ರ ಬಗ್ಗೆ ಗೊಂದಲ ಉಂಟಾಗುತ್ತೆ. ಅದು ಏನು ಹೇಳಕೊಟ್ಟಿದ್ದಾರೆ ಅವರು, ಇಲ್ಲಿ ಯಾವುದೋ ಕೆಲವು ಶಾಲೆಗಳನ್ನು ವಿಲೀನಗೊಳಿಸ್ತಿದಾರಲ್ವಾ ಅಂತ. ಸೊ ಈ ಥರ ಗ್ಯಾಪ್ಸ್ ಇವೆ ಈ ಕಮ್ಯುನಿಕೇಷನ್ನಲ್ಲಿ ಅಂತ ನನಗನ್ನಿಸ್ತದೆ. ಆದರೆ ಅದರ ಅರ್ಥ KPS ಶಾಲೆನೇ ಸಮಸ್ಯೆ ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಉದಾಹರಣೆಗೆ ನೀವು ಆಗಲೇ ಹೇಳಿದ್ರಿ 309 ಖಾಸಗಿ KPS ಶಾಲೆಗಳಿವೆ ಅಂತ. ಈ 309 ಶಾಲೆಗಳಲ್ಲಿ 2,72,464 ಮಕ್ಕಳು ಓದ್ತಾ ಇದ್ದಾರೆ. ಅಂದರೆ ಒಂದು ಶಾಲೆಯಲ್ಲಿ 881 ಮಕ್ಕಳಿದ್ದಾರೆ KPS ಶಾಲೆಯಲ್ಲಿ. ಅಫ್ಕೋರ್ಸ್ ಅದು LKG ಇಂದ PUC ತನಕ, ಆದರೂ ಕೂಡ ಇಷ್ಟೊಂದು ಸಂಖ್ಯೆಯ ಮಕ್ಕಳು ಆ ಶಾಲೆಗಳಲ್ಲಿ ಇದ್ದಾರೆ. ಮತ್ತು ಅಲ್ಲಿಗೆ ಶಿಕ್ಷಕರು ಬಹುತೇಕ 70 to 80% ಶಿಕ್ಷಕರಿದ್ದಾರೆ. ಇಲ್ಲದೇ ಇರೋ ಕಡೆಯಲ್ಲಿ ಅತಿಥಿ ಶಿಕ್ಷಕರನ್ನ ಕೊಟ್ಟಿದ್ದಾರೆ. ಇದನ್ನು ಇನ್ನೂ ಬಲವರ್ಧನೆ ಮಾಡಬೇಕು. ಪೂರ್ತಿ ಪರ್ಮನೆಂಟ್ ಟೀಚರ್ಸ್ ಕೊಡಬೇಕು. ಅಲ್ಲಿ ನಿಮಗೆ ಗ್ರೂಪ್ ಡಿ ಇದ್ದಾರಾ, ಕ್ಲರ್ಕ್ ಇದ್ದಾರಾ, ಆಫೀಸ್ ಕೆಲಸ ನೋಡೋದಕ್ಕೆ ಬೇರೆಯವ್ರು ಇದ್ದಾರಾ, ಕಸ ಗುಡಿಸೋಕ್ಕಿದ್ದಾರಾ, ಇವೆಲ್ಲನೂ ನೋಡಿದ್ರೆ ಆ ಶಾಲೆಗಳು ಉತ್ತಮವಾಗಿ ನಡೀತಾ ಇದೆ ಅಂತ ಇವತ್ತು ತೋರಿಸ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಕೂಡ ಅದು ನಡಿಬೇಕು ಅಂತ ನನಗನ್ಸುತ್ತೆ. ಅಂಥ ಶಾಲೆಗಳಲ್ಲಿ ಕಲಿಯುವಂಥ ಅವಕಾಶ ಎಲ್ಲ ಮಕ್ಕಳಿಗೂ ಸಿಗಬೇಕು ಅಂತ ನಾನು ಹೇಳ್ತೀನಿ. ನೀವು
8 ಮಕ್ಕಳಿದ್ದಾರೆ, 10 ಮಕ್ಕಳಿದ್ದಾರೆ, ಅಥವಾ ನೀವು ಹೇಳ್ದಂಗೆ ಈವನ್ 70 ಮಕ್ಕಳೇ ಇದ್ದಾರೆ ಅಂತ ಇಟ್ಕೊಳ್ಳೋಣ ಒಂದು ಶಾಲೆಯಲ್ಲಿ. ಒಂದೊಂದು ತರಗತಿಯಲ್ಲಿ 10 ಮಕ್ಕಳಿದ್ದು LKG ಇಂದ 8ನೇ ತರಗತಿ ತನಕ ಆ ಶಾಲೆ ಕೂಡ ಸಸ್ಟೈನಬಲ್ ಅಲ್ಲ ಅಂತ ನನ್ನ ಪ್ರಕಾರ. ಅದು ಕೂಡ ನಿಧಾನಕ್ಕೆ ಆ ಶಾಲೆಯ ಗುಣಮಟ್ಟ ಇಳಿಯುತ್ತೆ, ನಾವು ಇವತ್ತು ಏನೇ ಮಾತಾಡೋದು. ಆದರೆ ಕೆಲವ್ರು ಏನು ಹೇಳ್ಬೋದು, ನಾವೇ ಏನು ಹೇಳ್ತಾ ಇದ್ವಿ, ನಾವು ಜೈಲಿಗೆ ಹೋಗಿದ್ದು ಅಂತ ಹೇಳಿದ್ವಿ. ಜೈಲಿಗೆ ಯಾಕೆ ಹೋಗಿದ್ದು ಅಂದರೆ 2011 ನವೆಂಬರ್ 1ನೇ ತಾರೀಕು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದು, ಅವರು ಈ ಸರ್ಕಾರಿ ಶಾಲೆಗಳ ವಿಲೀನದ ಮಾತನ್ನು ಹೇಳಿದರು. ಇದು ನೀವು ಸರ್ಕಾರಿ ಶಾಲಾ ವ್ಯವಸ್ಥೆ ಮುಚ್ಚೋ ಕಡೆಗೆ ಇದ್ದೀರಾ, ಅದರ ಬದಲಿಗೆ ಈ ಎಲ್ಲ ಶಾಲೆಗಳನ್ನು ಬಲವರ್ಧನೆ ಮಾಡಬೇಕು, ಎಲ್ಲ ಶಾಲೆಗಳಿಗೂ ತರಗತಿಗೊಬ್ಬರು ಶಿಕ್ಷಕರನ್ನು ಕೊಡಬೇಕು ಅಂತೇಳಿ ನಾವು ಕನ್ನಡ ರಾಜ್ಯೋತ್ಸವದ ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರತಿಭಟಿಸಿದ್ವಿ. ಪ್ರತಿಭಟಿಸಿದಾಗ ನಮ್ಮನ್ನು ಡಿಟೈನ್ ಮಾಡಿ ಬಿಟ್ಬಿಡ್ತಾರೆ ಅಂದ್ಕೊಂಡಿದ್ವಿ. ನಮ್ಮನ್ನು ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಹಾಕಿದ್ರು. ಆದರೆ ಇವತ್ತು ಹಿಂತಿರುಗಿ ನೋಡಿದಾಗ ಏನನ್ಸುತ್ತೆ, ಅಲ್ಲಿಂದ ಇಲ್ಲಿ ತನಕ ಏನಾಗಿದೆ, ಮತ್ತೆ ನಮ್ಮಂಥವರ ಒಂದು ಕ್ಷೀಣದನಿಯ ಹೊರತಾಗಿಯೂ ಕೂಡ ಒಟ್ಟು ಸರ್ಕಾರಿ ಶಾಲಾ ವ್ಯವಸ್ಥೆಗೆ ಇನ್ನೂ ಹೆಚ್ಚೆಚ್ಚು ಶಿಕ್ಷಕರ ನೇಮಕಾತಿ ಆಗಿಲ್ಲ ಮತ್ತು ಇದು ಆಗುವ ಸಾಧ್ಯತೆಯೂ ಇಲ್ಲ. ಯಾಕೆ ಸಾಧ್ಯತೆ ಇಲ್ಲ? 33,000 ಕೋಟಿ ಅನಿಸುತ್ತೆ ಈಗ ಶಾಲಾ ಶಿಕ್ಷಕರದ್ದು ಒಟ್ಟು ಸಂಬಳ ಇರೋದು. ಮತ್ತು ಪ್ಯೂಪಿಲ್ ಟೀಚರ್ ರೇಷಿಯೋ, ಮಕ್ಕಳು ಮತ್ತು ಟೀಚರ್ ರೇಷಿಯೋ, ಅದು ಇಡೀ ರಾಜ್ಯದನ್ನು ನೀವು ತೆಗೆದುಕೊಂಡ್ರೆ ಅದು ಈಗ ಉದಾಹರಣೆಗೆ ಪ್ರೈಮರಿ ಸ್ಕೂಲ್ದು 12.84 ಇದೆ. ಅಂದರೆ 13 ಮಕ್ಕಳಿಗೆ ಒಬ್ಬರು ಟೀಚರ್ ಇದ್ದಾರೆ. ಹಿರಿಯ ಪ್ರಾಥಮಿಕ 25 ಮಕ್ಕಳಿಗೆ ಒಬ್ಬರು ಟೀಚರ್ ಇದ್ದಾರೆ. ಹೈಸ್ಕೂಲಲ್ಲಿ 22 ಮಕ್ಕಳಿಗೆ ಒಬ್ಬರು ಟೀಚರ್ ಇದ್ದಾರೆ. ಇದರಲ್ಲಿ ಒಂದೊಂದು ಅಂಕಿಅಂಶ ನಾವು ಎಲ್ಲಿಂದ ತೊಗೊಂಡಿರ್ತೀವಿ ಅನ್ನೋದ್ರ ಮೇಲೆ ಸ್ವಲ್ಪ ಈ ಕಡೆ ಆ ಕಡೆ ಆಗಿರ್ಬೋದು. ಅಂದರೆ ನಿಮಗೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಏನನ್ನು ಹೇಳುತ್ತೆ, 30 ಮಕ್ಕಳಿಗೆ ಒಬ್ಬರು ಟೀಚರ್ ಇರಬೇಕು ಅಂತ. ನಮ್ಮಲ್ಲಿ ಅದಕ್ಕಿಂತ ಬೆಟರ್ ಆಗಿರುವ ಅನುಪಾತ ಇದ್ದೂ ಕೂಡ ಇದನ್ನು ನಾವು ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಈ ರೀತಿಯ ಶಾಲೆಯನ್ನು ವಿಲೀನಗೊಳಿಸೋದನ್ನು ನಾವು ಏಕಮುಖವಾಗಿ ವಿರೋಧ ಮಾಡೋದ್ರಿಂದ ನಾವೇನು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಬದಲಿಗೆ ಸರ್ಕಾರ ತಾನು ಏನು ಹೇಳುತ್ತೆ ಅದನ್ನೇ ಅವರು ಬದ್ಧವಾಗಿದ್ದಾರಾ ಇಲ್ವಾ ಅನ್ನೋದನ್ನು ಮತ್ತೆ 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 ಪರೀಕ್ಷೆಗೊಳಪಡಿಸ್ಬೇಕು. ವೆಹಿಕಲ್ಸ್ ಕೊಡ್ತಾರಾ ಇಲ್ವಾ, ಅವರು ಕ್ಲರ್ಕ್ ಕೊಡ್ತಾರಾ ಇಲ್ವಾ, ಯಾಕಂದ್ರೆ ಇಲ್ಲಾಂದರೆ ಟೀಚರ್ಸು ಪಾಠ ಮಾಡೋದು ಬಿಟ್ಟು ಕ್ಲರಿಕಲ್ ವರ್ಕ್ ಮಾಡಬೇಕು. ಇದರ ಮೇಲೆ ನಾವು ಪಟ್ಟಿಡಿದು ಕೇಳೋದು ಮಾತ್ರ ಇದಕ್ಕಿರುವಂಥ ದಾರಿ ಅಂತ ನನಗನ್ಸುತ್ತೆ. ಹಾಗಾಗಿ ನಾವು ಬರೀ ವಿರೋಧ ಮಾಡೋದ್ರಿಂದ ಇದನ್ನು ಬಗೆಹರಿಸೋಕ್ಕಾಗಲ್ಲ ಅನ್ಸುತ್ತೆ. ಸರ್, ವಿರೋಧ ಮಾಡೋದಕ್ಕಿಂತ ವಿಲೀನಗೊಳಿಸೋದ್ರ ಬಗ್ಗೆ ನನ್ನದೊಂದು ತಕರಾರಿದೆ. ಸರ್ಕಾರ ಯಾವುದಾದ್ರೂ ಒಂದು ಸರ್ವೆ ಮಾಡಿದೆ, ಫಾರ್ ಎಕ್ಸಾಂಪಲ್ಲು ಆ ಹಳ್ಳಿಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸರ್ವೆ ಮಾಡಿದೆಯಾ? ಈಗ ಎಲ್ಲರೂ ಆರ್ಥಿಕವಾಗಿ ಬಲಿಷ್ಠರಾಗಿರ್ಬೇಕಾಗಿಲ್ವಲ್ಲ. ಇವತ್ತಿನ ದೇಶದ ಬಡತನದ ಪರಿಸ್ಥಿತಿ ಬಹಳ ಕಮ್ಮಿ ಇದೆ. ಅದಕ್ಕೋಸ್ಕರ ಅಲ್ಲಿ ಯಾವುದಾದ್ರೂ ಸರ್ವೆ ಇದೆಯಾ? ವಿಲೀನಗೊಳಿಸಿದ್ರೆ ಈಗ 6 ಕಿಲೋಮೀಟ್ರ್, ಈಗ ಎಕ್ಸಾಂಪಲ್ ಆಗಿ ಸರ್ಕಾರನೇ ಹೊರಡಿಸಿರುವ ಆದೇಶದ ಪ್ರಕಾರ ಹೊಂಗನೂರಿನಿಂದ ಏನು ಸುತ್ತಮುತ್ತ ಹಳ್ಳಿಗಳಿದೆ ಎಲ್ಲ 6 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರೋದು. ಇದು ಒಂದು ಕಡೆ 5 ಕಿಲೋಮೀಟರ್ ಇಂದ ನಿಮಗೆ ವೆಹಿಕಲ್ ಕೊಟ್ಟು ಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ, ಇದು ಒಂದು ಕಡೆ. ಇದು ಬೆಂಗಳೂರಿನ ಪಕ್ಕದಲ್ಲಿರುವ ಚನ್ನಪಟ್ಟಣ, ಇದೇ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದರೆ ಇನ್ನೂ ತುಂಬ ದೂರನೇ ಆಗ್ಬೋದು. ಇಲ್ಲ, 5 ಕಿಲೋಮೀಟ್ರು 6 ಕಿಲೋಮೀಟ್ರಿಗಿಂತ ಹೆಚ್ಚಿನ ದೂರದನ್ನ ನೀವು ಮಕ್ಕಳನ್ನ ಕರ್ಕೊಂಬರ್ಬೇಕು ಅಂದರೆ ಅವಾಗ ಸರ್ಕಾರಕ್ಕೂ ಅದು ಎಷ್ಟು ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಈಗ ಪಂಚಾಯತಿಗೊಂದು KPS ಮಾಡೋ ಕಡೆಗೆ ಹೋಗ್ತಾ ಇದ್ದಾರೆ. ಅಂದರೆ ಅಂತಿಮವಾಗಿ 6,040 ಪಂಚಾಯತಿಗಳಿವೆ. ಹೌದು. ಮತ್ತು ದೊಡ್ಡ ದೊಡ್ಡ ಊರುಗಳಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು. 8-9 ಸಾವಿರ ಶಾಲೆಗಳು ಮಾತ್ರ ಈ ರಾಜ್ಯದಲ್ಲಿ ಉಳ್ಕೊಳ್ಬೋದು. ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಇದು ವರ್ಕ್ ಆಗಲ್ಲ. ಅಲ್ಲಿ ಇನ್ನೂ ಕೂಡ ನೀವು ಹೆಚ್ಚು ಶಾಲೆಗಳನ್ನು ತೆಗಿಬೇಕಾಗತ್ತೆ. ಆಗಲೂ ಕೂಡ 30 ಮಕ್ಕಳು ನಿಮ್ಗೊಂದು HPS ಅಲ್ಲಿ, ಒಂದು LPS ಅಲ್ಲಿದ್ದರೆ, ಅಥವಾ ಒಂದು 60 ಮಕ್ಕಳು ಒಂದು HPS ಅಲ್ಲಿದ್ದರೆ ಅವ್ರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಅವಾಗಲೂ ಕೂಡ ತರಗತಿಗೊಬ್ಬರು ಶಿಕ್ಷಕರು ಬೇಕು ಮತ್ತು ವಿಷಯಕ್ಕೊಬ್ಬರು ಶಿಕ್ಷಕರು 5ನೇ ತರಗತಿ ನಂತರ ಕೊಡಲೇಬೇಕು. ಆದರೆ ಇವತ್ತು ಎಕ್ಸಿಸ್ಟಿಂಗ್ ಸ್ವರೂಪ ಏನಿದೆ ಅದನ್ನು ಹಾಗೆ ಉಳಿಸ್ಕೊಂಡು ನೀವು ಅಷ್ಟು ಜನ ಶಿಕ್ಷಕರನ್ನು ಕೊಡಿ ಅನ್ನೋದು ಇವತ್ತಿರೋದರ 3 ಪಟ್ಟು ಶಿಕ್ಷಕರ ನೇಮಕಾತಿ ಮಾಡಿಕೊಂಡ್ರು ಕೂಡ ಅದು ಸಾಧ್ಯ ಆಗಲ್ಲ. ಹೆಚ್ಚು ಕಡಿಮೆ 1 ಲಕ್ಷ ಕೋಟಿ ರೂಪಾಯಿನ ಕರ್ನಾಟಕ ಥರದ ಒಂದು ಸರ್ಕಾರ ಬರೀ ಟೀಚರ್ಸ್ಗೆ ಸಂಬಳ ಕೊಡೋದಕ್ಕೆ ಮಾಡಬೇಕಾಗತ್ತೆ. ಅದು ಸಸ್ಟೈನಬಲ್ ಅಲ್ಲ, ಅದು ವರ್ಕ್ ಆಗಲ್ಲ ಅಂತ. ಆದರೆ ಇದು 5 ಕಿಲೋಮೀಟ್ರ, 6 ಕಿಲೋಮೀಟ್ರ, 3 ಕಿಲೋಮೀಟ್ರ, ಇದಕ್ಕಿಂತ ಹೆಚ್ಚು ಅದಕ್ಕೆ ವಾಹನ ವ್ಯವಸ್ಥೆ ಕೊಡ್ತೀವಿ ಅಂತ ಹೇಳ್ತಾ ಇರೋದಕ್ಕೆ ಏನು ಕ್ರಮ ತಗೊಂಡಿದ್ದಾರೆ? ವಾಹನ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಕೊಡ್ತಾರ? ಅವಾಗ 5 ಕಿಲೋಮೀಟ್ರಿಗೂ 6 ಕಿಲೋಮೀಟ್ರಿಗೂ ಅಂತ ದೊಡ್ಡ ವ್ಯತ್ಯಾಸ ಏನು? ನೀವು ಹೇಳಿದಂಗೆ ಪ್ರತಿ ಶಾಲೆಯ ವ್ಯಾಪ್ತಿಯ ಒಳಗಡೆ, ಅಂದರೆ ಉದ್ದೇಶಿತ KPS ಶಾಲೆಯ ಅಥವಾ ಉದ್ದೇಶಿತ ಮ್ಯಾಗ್ನೆಟ್ ಶಾಲೆಯ ವ್ಯಾಪ್ತಿಯ ಒಳಗಡೆ ನೀವು ಆ ಎಲ್ಲ ಮಕ್ಕಳಿಗೂ ಕೂಡ ಕೊಡ್ಬೋದಾಗಿರೋ ಥರ ನೀವೊಂದು ವಾಹನ ವ್ಯವಸ್ಥೆ ಕಲ್ಪಿಸೋದಕ್ಕೆ ತೆಗೆದುಕೊಂಡಿರೋ ಕ್ರಮ ಏನು ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕು. ನಾವು ಈಗ ಸಂಘಟನೆಗಳ ಕಡೆಯಿಂದ ರಾಜ್ಯ ಮಟ್ಟದಲ್ಲಿ ಪ್ರಶ್ನೆ ಮಾಡೋದು ಮಾತ್ರ ಅಲ್ಲದೆ ಆಯಾ ಶಾಲಾ ವ್ಯಾಪ್ತಿಯಲ್ಲೂ ಕೂಡ ನಮಗೆ ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಆ ಕ್ಯಾಂಪೇನ್ ಮಾಡಬೇಕು. ಅಂದರೆ ಈ ಶಾಲೆಯ ಸುತ್ತ
ನಮ್ಮೂರಿನ ಶಾಲೆಯನ್ನು ವಿಲೀನ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮೂರಿಗೆ ಬಸ್ ಬರುತ್ತಾ, ಎಲ್ಲಿಗೆ ಬರುತ್ತೆ, ಹೆಂಗೆ ಬರುತ್ತೆ, ಈ ಥರದಲ್ಲಿ ನಾವು ಇನ್ನೂ ಜನರನ್ನ ಎಂಪವರ್ ಮಾಡೋದು, ಆ ಪ್ರಶ್ನೆಗಳನ್ನು ಕೇಳೋದಕ್ಕೆ, ಮತ್ತು ಆ ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿ ಮಾಡಲೇಬೇಕು ಈ KPS ಶಾಲೆ ಒಳಗೆ. ಜನರಿಗೆ ಮೀಡಿಯಂ ಬೇಕಾಗಿದೆ. ನಮ್ಮ ಅಭಿಪ್ರಾಯ ಏನಿದೆ ನಾವು ಸಪ್ರೇಟ್ ಚರ್ಚೆ ಮಾಡೋಣ. ಬಟ್ ಇಂಗ್ಲೀಷ್ ಮೀಡಿಯಂ ಅಂದರೆ ಇಂಗ್ಲೀಷ್ ಮೀಡಿಯಂ ಅತ್ಯುತ್ತಮ ಶಿಕ್ಷಣ ಹೆಂಗೆ ಕೊಡ್ತೀರಾ, ಕನ್ನಡನೂ ಎಷ್ಟು ಚೆನ್ನಾಗಿ ಕಲಿಸ್ತೀರಾ, ಕಂಪ್ಯೂಟರ್ ಕಲಿಸ್ತೀರಾ, ಏನು ಮಾಡ್ತೀರಾ, ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಪೋಷಕರಿಗೆ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಇರಬೇಕು ಅಂತ ನನಗೆ ಅನಿಸ್ತದೆ. ಸರ್, ಇದರಲ್ಲಿ ಈಗ ಪೋಷಕರಿಗೆ ಮನೆ ಹತ್ರ ಶಾಲೆಗಳಿದ್ದರೆ ಆಬ್ವಿಯಸ್ಲಿ ಕಳಿಸ್ತಾರೆ. ಈಗ ಮನೆಯಿಂದ ತುಂಬ ದೂರ ಆದರೆ ಡ್ರಾಪ್ಔಟ್ ರೇಟ್ ಕಮ್ಮಿ ಆಗುತ್ತೆ. ಈಗ ಉದಾಹರಣೆಗೆ ನಾನು ಹೇಳೋದಾದರೆ, ಈಗ ಇದೇ ಡಿಸೆಂಬರ್ 1ಕ್ಕೆ ಕೇಂದ್ರ ಸರ್ಕಾರ ಒಂದು ಡಾಟಾ ಕೊಡುತ್ತೆ. ಆ ಡಾಟಾದಲ್ಲಿ ಏನು ಹೇಳುತ್ತೆ ಅಂದರೆ, ಈಗ ಕರ್ನಾಟಕದಲ್ಲಿ ಟೋಟಲ್ಲು ಲೋಯರ್ ಪ್ರೈಮರಿಯಲ್ಲಿ 2019ರಲ್ಲಿ ಎಷ್ಟಿತ್ತು ಅಂದರೆ 1.2% ಇತ್ತು. ಅದೇ ಈಗ 2025-27 ಬಂದರೆ 1.7 ಆಗಿದೆ. ಅಂದರೆ 1,000 ಮಕ್ಕಳಿಗೆ ಹತ್ತತ್ರ 70 ಮಕ್ಕಳು ಶಾಲೆಯಿಂದ ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಬಾಲಕಿಯರು ಆಗಿರ್ಬೋದು, ಬಾಲಕರು ಎಲ್ಲರೂ ಸೇರಿದಂಗೆ. ಸೊ ಇದು ಹೈಯರ್ ಎಜುಕೇಷನಿಗೆ ಹೋದರೆ ಇನ್ನೂ ಕಮ್ಮಿ ಆಗುತ್ತೆ. ಹೈಯರ್ ಎಜುಕೇಷನ್ ಅಂದರೆ ಪ್ರೌಢಾಗೆ 8, 9, 10ನೇ ತರಗತಿಗೆ ಹೋದಾಗ ಇನ್ನೂ ಕಡಿಮೆ ಆಗಿದೆ, ಇನ್ನೂ ಜಾಸ್ತಿ ಡ್ರಾಪ್ಔಟ್ ಆಗುತ್ತೆ, ಇನ್ನೂ ಜಾಸ್ತಿ ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಸೊ ಶಾಲೆಯ ಸಮೀಪ, ಶಾಲೆ ಮನೆಯ ಸಮೀಪ ಇದ್ದರೆ ಆಬ್ವಿಯಸ್ಲಿ ಮಕ್ಕಳು ಗಳಿಸ್ತಾರೆ. ಈಗ ಊರಿನಿಂದನೇ ತುಂಬ ದೂರ ಮಾಡ್ತಾ ಹೋದರೆ ನೀವು ಮಕ್ಕಳನ್ನ ಯಾವ ರೀತಿಯಲ್ಲಿ ಮತ್ತೆ ತೊಗೊಂಬರ್ತೀರಾ ಶಾಲೆಗಳಿಗೆ? ಕರೆಕ್ಟು. ಈ ಮಕ್ಕಳು ಡ್ರಾಪ್ಔಟ್ ಆದರೆ, ಒಂದು ಮಗು ಡ್ರಾಪ್ಔಟ್ ಆದರೂ ಕೂಡ ಒಂದು ಕನಿಷ್ಠ ಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳದೆ, ಅದು ಗಂಭೀರವಾದ ಸಂಗತಿ ಅಂತ ನಾವು ನೋಡಬೇಕು. ಶಿಕ್ಷಣ ಹಕ್ಕು ಕಾಯ್ದೆ RTE 2009 ಏನಿದೆ, ಇದೇನು ಅದ್ಭುತವಾದ ಕಾಯ್ದೆ ಅಲ್ಲ, ಅದ್ರ ಬಗ್ಗೆ ನಮ್ಗೆ ಸುಮಾರು ತಕರಾರಿದೆ. ಆದರೂ ಕೂಡ ಅದು ಒಂದು ಮಗುಗೂ ಕೂಡ ಇವತ್ತು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಏನು ಹೇಳುತ್ತೆ. ಸರ್ಕಾರ ಅದಕ್ಕೆ ಬೇಕಾಗಿರೋ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಪೋಷಕರು ಕಳಿಸ್ತಾರೋ ಇಲ್ವೋ, ಸರ್ಕಾರ ಹುಡುಕಿ ಅದಕ್ಕೆ ಬೇಕಾಗಿರೋ ಪ್ರಯತ್ನವನ್ನು ಮಾಡಬೇಕು ಅಂತ ನನಗನ್ಸುತ್ತೆ. ಆದರೆ ಈಗ ಪೇರೆಂಟ್ಸು ಯಾರು ತಂದೆ ಅಥವಾ ತಾಯಿ 7ನೇ ಕ್ಲಾಸು ಅಥವಾ 8ನೇ ಕ್ಲಾಸು 10ನೇ ಕ್ಲಾಸ್ ಓದಿದ್ದಾರೆ, ಅವರು ತಮ್ಮ ಮಗುವಿನ ಶಿಕ್ಷಣಕ್ಕಾಗಿ 7 ಕಿಲೋಮೀಟ್ರು, 8 ಕಿಲೋಮೀಟ್ರು, 10 ಕಿಲೋಮೀಟ್ರು ದೂರದ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸ್ತಾ ಇರುವಂಥದ್ದೇ ವಾಸ್ತವ. ಅದು ಅಂಥ ಮಕ್ಕಳು, ಅಂಥ ಪೋಷಕರ ಮಕ್ಕಳು ಯಾರಿದ್ದಾರೆ ಅವರೆಲ್ಲರೂ ಸರ್ಕಾರಿ ಶಾಲೆಗಳಿಂದ ಖಾಲಿ ಆಗ್ತಾ ಇದ್ದಾರೆ. ಸೊ ಕಡುಬಡವರ ಮಕ್ಕಳು ಮಾತ್ರ ನಿಮಗೆ ಸರ್ಕಾರಿ ಶಾಲೆಗಳಲ್ಲಿ ಉಳ್ಕೊಳ್ತಾ ಇದ್ದಾರೆ. ಆ ಕಡುಬಡವರ ಮಕ್ಕಳಿಗೆ ನೀವು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಇರುವಂಥ ಶಾಲೆಯಲ್ಲಿ 2 ಟೀಚರ್ಸ್ ಮಾತ್ರ ಕೊಡೋ ಪರಿಸ್ಥಿತಿ ಇರುತ್ತೆ. ಯಾಕಂದರೆ ಅಲ್ಲಿ 10 ಮಕ್ಕಳು, 15 ಮಕ್ಕಳು, 20, 30, 40 ಮಕ್ಕಳು ಇರ್ತಾರೆ. ಇದು ಸಮಸ್ಯೆ ಇರೋದು. ಇಲ್ಲಿ ನಾವು ಮಾತಾಡ್ತಾ ಇರೋದು, ಪ್ರಶ್ನೆ ಇರೋದು ಸಮಾನ ಶಿಕ್ಷಣದ್ದು, ಸಮಾನ ಗುಣಮಟ್ಟದ ಶಿಕ್ಷಣದ್ದು. ನೀವು ಕಳಪೆ ಸರ್ಕಾರಿ ಶಾಲೆಗಳನ್ನು ಹಳ್ಳಿಗಳಲ್ಲಿ ಉಳಿಸಿ, ಯಾಕಂದರೆ ಮನೆ ಪಕ್ಕದಲ್ಲಿ ಶಾಲೆ ಇರಬೇಕು ಅಂತ ಹೇಳಿ ಆ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ನಮ್ಮ ಡಿಮ್ಯಾಂಡ್ ಏನಿತ್ತು, ಅದು ಇಂಪ್ರ್ಯಾಕ್ಟಿಕಲ್ ಆಗಿರುವ ಡಿಮ್ಯಾಂಡು ಇವತ್ತಿನ ಮಟ್ಟಿಗೆ. ಇದು ನಮಗೊಂದು ಮುಗ್ದೋಗಿದೆ, ಆ ಅವಧಿ ಮುಗ್ದೋಗ್ಬಿಟ್ಟಿದೆ. ಹಾಗಾಗಿ ಅದು ವರ್ಕ್ ಆಗಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಒಂದು ವೇಳೆ 5 ಕಿಲೋಮೀಟ್ರ್ ದೂರದ ಒಂದು ಶಾಲೆಗೆ ಮಗುವನ್ನು ಸರ್ಕಾರನೇ ಕಳಿಸುವಂಥ ಉಚಿತ ಬಸ್ಸಿನಿಂದ ಕೂಡ ಡ್ರಾಪ್ಔಟ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಇದ್ದರೆ ಅದನ್ನು ಗಂಭೀರವಾಗಿ ನೋಡಬೇಕು. ನೋಡಿ ನಾವು ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಅಂತ ಮಾಡಬೇಕು. ಈಗ ಶಾಲೆ ಮನೆ ಪಕ್ಕದಲ್ಲಿ ಶಾಲೆ ಇಲ್ಲ ಅನ್ನೋ ಕಾರಣಕ್ಕೆ ಈ ಡ್ರಾಪ್ಔಟ್ಸ್ ಆಗಿದೆಯಾ, ಇದ್ರ ಬಗ್ಗೆ ಏನಾದರೂ ಸ್ಟಡಿ ನಡೀಬೇಕು, ಯಾಕಾಗಿದೆ ಏನು ಅಂತ ನೋಡಬೇಕು ಅಂತ ನನಗನ್ಸುತ್ತೆ. ಆದರೆ ಗುಣಮಟ್ಟದ ಶಾಲೆಗಳನ್ನು ನೀವು ಈ ರೀತಿ ಚಿಕ್ಕ ಶಾಲೆಗಳನ್ನು ಮಾಡಿ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಈ ಥರ ವಾದ ಮಾಡ್ತಿರೋರ ಕಡೆಯಿಂದ ಏನಾಗುತ್ತೆ ಅಂದರೆ, ಆ ಹಳ್ಳಿಯಲ್ಲಿ ಕಳಪೆ ಶಿಕ್ಷಣ ಸಿಕ್ಕಿದ್ರೂ ಪರವಾಗಿಲ್ಲ, ಮನೆ ಪಕ್ಕ ಸ್ಕೂಲ್ ಇರಬೇಕು ಅಂತ ಹೇಳಿದ್ರೆ, ನಾವು ಅವರು ಶೋಷಿತ ಸಮುದಾಯಗಳಿಗೆ ಸೇರಿದಂಥ ಬಡವರ ಮಕ್ಕಳು ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಇದರಿಂದ ಅಂತ ನನಗನ್ಸುತ್ತೆ. ಈಗ ಬಸ್ ಕೊಡೋದ್ರ ಬಗ್ಗೆ ನೀವು ಹೇಳಿದ್ರೆ, ಅಂದರೆ ಉಚಿತವಾಗಿ ಬಸ್ಸು ಕಳಿಸಿ ಕರ್ಕೊಂಬರೋದ್ರ ಬಗ್ಗೆ, ಈ ವಾಹನ ವ್ಯವಸ್ಥೆ ಮಾಡೋದು ಎಷ್ಟು ಗ್ಯಾರಂಟಿ? ಯಾಕೆಂದರೆ ಈಗ ಏನು ಶಕ್ತಿ ಯೋಜನೆ ಕೊಟ್ಟಾದಮೇಲೆ ಸರ್ಕಾರ ಕೆಂಪು ಬಸ್ಗಳನ್ನು ಹೆಚ್ಚು ಮಾಡದ ಹೊರತು ಐರಾವತ ಬಸ್ಗಳನ್ನು, ಪಲ್ಲಕ್ಕಿ ಅಂತ ಬಸ್ಗಳನ್ನು ಹೆಚ್ಚು ಮಾಡ್ತಿದೆ ಮತ್ತು ಅದನ್ನೇ ಕೊಂಡ್ಕೊಂಡು ಬರ್ತಾ ಇದೆ. ಕೆಂಪು ಬಸ್ಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಇದ್ದಾವೆ. ಈಗ ಕೆಂಪು ಬಸ್ಗಳನ್ನು ಅಥವಾ ಹೊಸದು ಬಸ್ಗಳನ್ನೇ ಪರ್ಚೇಸ್ ಮಾಡಿ KPS ಶಾಲೆಗಳಿಗೆ ಕಳಿಸಬಹುದು. ಸೊ ಇದು ಎಷ್ಟು ಗ್ಯಾರಂಟಿ ಅಂತ ಈಗ ಸರ್ಕಾರದ ನಿರ್ಧಾರ, ಇದೆಷ್ಟು ಗ್ಯಾರಂಟಿ ಇದೆ? ಇಲ್ಲ, ಇದು ಕೆಂಪು ಬಸ್ ಜಾಸ್ತಿ ಆಯಿತಾ ಐರಾವತ ಜಾಸ್ತಿ ಆಯಿತಾ ಅಂತ ಡೇಟಾ ನೋಡಬೇಕು. ಯಾಕಂದರೆ ಅಶ್ವಮೇಧ ಏನೋ ಒಂದು ಬಸ್ಸುಗಳನ್ನು ತುಂಬ ಕೊಂಡ್ಕೊಂಡ್ರು ಅಂತ ಇದೆ. ಅದು ಕೂಡ ಶಕ್ತಿ ಯೋಜನೆ ಕಾರಣಕ್ಕಾಗಿ ಏನು ಹೆಚ್ಚಾಗಿದೆ ಪ್ರಯಾಣ, ಅದಕ್ಕೆ ಬೇಕಿರೋಷ್ಟು ಇದೆಯಾ ಇಲ್ವಾ ಅದನ್ನು ಡೇಟಾ ನೋಡಬೇಕು ಅಂತ ನನಗನ್ಸುತ್ತೆ. ಆದರೆ ಆ ಸ್ಕೂಲುಗಳು, ಆ ಬಸ್ಸುಗಳ ಬಗ್ಗೆ ಎಲ್ಲ ಶಿಕ್ಷಣ ಇಲಾಖೆ ಮಾತಾಡ್ತಿರೋದು ಅಂತ ಅನ್ಸುತ್ತೆ.
ಶಾಲೆಗೆ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ಪ್ರತ್ಯೇಕವಾದಂಥ ವಾಹನ ವ್ಯವಸ್ಥೆ. ಇದನ್ನು ವಾಹನ ವ್ಯವಸ್ಥೆ ಮಾಡುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಈಗ ನಾವು ಅವ್ರು ಹೇಳಿದ ತಕ್ಷಣ ನಂಬಿಡಬೇಕು ಅಂತ ನಾನು ಹೇಳ್ತಿಲ್ಲ. ನಾವು ಅದನ್ನು ಆ ಪ್ರಶ್ನೆ ಕೇಳಬೇಕು. ನೀವು ಇದನ್ನು ಖಾತ್ರಿ ಮಾಡೋದಕ್ಕೆ ಏನು ಮಾಡಿದ್ದೀರಾ ಅಂತ ನಾವು ಪ್ರಶ್ನೆ ಕೇಳಬೇಕು ಹೊರತು, ಇಲ್ಲ ನೀವು ಬಸ್ ಮಾಡಲ್ಲ ಅಂತ ನಾವು ನಮ್ಗನ್ಸುತ್ತೆ ಅಂತ ಹೇಳಿದ್ರೆ, ಹಾಗಾದರೆ ಈ 20 ಮಕ್ಕಳಿರುವಂಥ ಶಾಲೆಯಲ್ಲಿ 1ರಿಂದ 7ನೇ ಕ್ಲಾಸ್ಗೆ 2 ಟೀಚರ್ ಇದ್ದಾರಲ್ಲ, ಅಲ್ಲಿ ಇನ್ನು 8 ಟೀಚರ್ ಕೊಡ್ತಾರೆ ಅಂತ ನಾವು ಯಾವ ವಿಶ್ವಾಸದ ಮೇಲೆ ನಂಬೋದು ಅಲ್ವಾ? ನೀವು ಅವಿಶ್ವಾಸ ಇದೆ ಅಂತ ಹೇಳೋದ್ರಿಂದ ಇದನ್ನು ಬಗೆಹರಿಸೋಕ್ಕಾಗಲ್ಲ. ಬದಲಿಗೆ ಸರ್ಕಾರದ ಕ್ರಮವನ್ನು ನಾವು ಮುಕ್ತವಾಗಿ ನೋಡಿದಾಗಲೂ ಕೂಡ ನಮ್ಗೆ ಇಂತಿಂಥ ಪ್ರಶ್ನೆ ಬರ್ತಿದೆ, ಇದಕ್ಕೆ ನೀವೇನು ದಾರಿ ಮಾಡಿದ್ದೀರಾ ಅಂತ ಸರ್ಕಾರನ ಕೇಳಬೇಕು. ಅಟ್ ದಿ ಸೇಮ್ ಟೈಮ್ ಸರ್ಕಾರ ಕೂಡ ಈ ಥರದ ಒಂದು ಅವಿಶ್ವಾಸ ಇದೆ, ಕಳೆದ 35 ವರ್ಷದಿಂದ ಸರ್ಕಾರದ ನೀತಿಗಳ ಕಾರಣಕ್ಕೇ ಸರ್ಕಾರಿ ಶಾಲೆಯ ಗುಣಮಟ್ಟ ಕುಸಿದಿದ್ರೆ ಅದರಿಂದ ಒಂದು ಅವಿಶ್ವಾಸ ಏರ್ಪಟ್ಟಿರುತ್ತೆ ಅಲ್ವಾ ಸಮಾಜದಲ್ಲಿ. ಅದಕ್ಕೆ ನೀವು ಯಾವ ರೀತಿಯಲ್ಲಿ ಆ ಪ್ರಶ್ನೆಯನ್ನು ಕೈಗೆತ್ಕೊಳ್ತೀರಾ? ನೀವು ಅವ್ರಿಗೆ ಹೆಂಗೆ ನೀವು ಸಮಾಧಾನದಿಂದ ಉತ್ತರ ಕೊಡ್ತೀರಾ, ಕನ್ವಿನ್ಸ್ ಮಾಡ್ತೀರಾ ಅಂತ ಸರ್ಕಾರನೂ ನೋಡಬೇಕು ಅಂತ ನನ್ನ ಅನಿಸಿಕೆ. ಅದು ಶಿಕ್ಷಣ ಸಚಿವರಿರಲಿ ಅಥವಾ ಮುಖ್ಯಮಂತ್ರಿಗಳಿರಲಿ, ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಿರಲಿ, ಅದು ಅವ್ರದ್ದು ಕೂಡ ಕರ್ತವ್ಯ ಅಂತ ನನ್ನ ಅನಿಸಿಕೆ. ನಿಮ್ಮ ಒಟ್ಟಾರೆ ಮಾತಿನಲ್ಲಿ ಏನಿದೆ ಅಂದರೆ KPS ಎನ್ನುವುದು ಒಂಥರ ಶಾಲೆಯ ಗುಣಮಟ್ಟಕ್ಕೆ ಉತ್ತಮವಾದ ರೀತಿಯಲ್ಲಿ ಸರ್ಕಾರ ತಗೊಂಡಿರುವ ನಿರ್ಧಾರ ಸರಿ ಇದೆ ಅಂತ ಹೇಳ್ತಿದ್ದೀರಾ. ಇವತ್ತು ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ನೀವು ಯಥಾವತ್ತು ತಗೊಳ್ಳೋದಾದರೆ ಹೌದು, ಅದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇದನ್ನು ನಾನು ಜನರಲಿ ಸುಮ್ಮನೆ ನಂದೊಂದು ಅನಿಸಿಕೆಯಾಗಿ ಹೇಳ್ತಾ ಇಲ್ಲ. ನಾವು 2009ರಿಂದ 2017-18 ತನಕ ಸರ್ಕಾರಿ ಶಾಲೆಯ ಜೊತೆಗೆ, ಆ ಸಮುದಾಯದ ಜೊತೆಗೆ ಕೆಲಸ ಮಾಡಿದ್ವಿ. ಅಂದರೆ ಬರೀ ಅದು ಪ್ರೊಟೆಸ್ಟ್ ಮಾತ್ರ ಮಾಡ್ತಾ ಇದ್ವಿ, ಜೈಲಿಗೆ ಹೋಗಿ ಬಂದುಬಿಟ್ವಿ ಅಂತ ಮಾತ್ರ ಅಲ್ಲ. ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಹೆಚ್ಚಿಸೋದು ಹೆಂಗೆ, ಅದರಲ್ಲಿ ಪೋಷಕರನ್ನ ಮನವೊಲಿಸೋದು ಹೆಂಗೆ, ಆ ಮಕ್ಕಳನ್ನ ಶಾಲೆಗೆ ಇಲ್ಲಿಗೆ ಸೇರಿಸೋ ಹಾಗೆ ಖಾಸಗಿ ಶಾಲೆಗೆ ಸೇರಿಸದೇ ಇರೋಂಗೆ ಮಾಡಬೇಕು ಅಂದರೆ ಇಲ್ಲಿ ಏನು ಬೇಕು ಅನ್ನೋದರಲ್ಲಿ ನಾವು ನೇರವಾಗಿ ಖುದ್ದಾಗಿ ತೊಡಕೊಂಡಿದ್ದಿತ್ತು. ಅದು ಅಫ್ಕೋರ್ಸ್ 2017 ನಂತರದಲ್ಲಿ ನಾನು ಮಂಡ್ಯದಲ್ಲಿದ್ದೆ. 17-18ಕ್ಕೆ ನಾನು ಬೆಂಗಳೂರಿಗೆ ಬಂದಮೇಲೆ ಆ ಕೆಲಸ ಮಾಡ್ತಾ ಇರಲಿಲ್ಲ. ಆದರೆ ಕಳೆದ ವರ್ಷದ ಫೆಬ್ರವರಿಯಿಂದ ನಮ್ಮ ಹಳ್ಳಿ ಶಾಲೆನೂ ಸೇರಿ ನಾವು ಮತ್ತೆ ಕೆಲವು ಶಾಲೆಗಳಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ಸ್ಪಷ್ಟವಾಗಿ ಅಂದರೆ ನಾವು ಬೇರೆ ಶಿಕ್ಷಣಾಸಕ್ತರು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು, ತಜ್ಞರು ಏನು ಹೇಳ್ತಾರೆ ಮತ್ತು ಪೇರೆಂಟ್ಸ್ ಏನು ಬಯಸ್ತಿದ್ದಾರೆ, ಇದರ ನಡುವೆ ಒಂದು ಬಿರುಕಿದೆ. ಇವೆರಡರ ನಡುವೆ ಒಂದು ವ್ಯತ್ಯಾಸ ಇದೆ. ಮೀಡಿಯಂ ವಿಚಾರ ಕೂಡ ನಾವು ಚರ್ಚೆ ಮಾಡ್ಬೋದು. ಕ್ಲಿಯರ್ ಕಟ್ಟಾಗಿ ಇಂಗ್ಲೀಷ್ ಮೀಡಿಯಂ ಕಡೆಗೆ ಒಲವಿದೆ. ನಮ್ಮದೇ ಶಾಲೆ, ನಮ್ಮ ಊರಿನ ಸರ್ಕಾರಿ ಶಾಲೆ ಪ್ರತಿ ವರ್ಷ 30-40 ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿತ್ತು. ಈ ಸರಿ ಆ ಶಾಲೆಯಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಕ್ಕೆ ಶುರು, ಅಂದರೆ ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳು ಭಾಳ ಜನ ಕೈ ಜೋಡಿಸಿ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದೇ ಸರಿ 120 ಮಕ್ಕಳು ಹೆಚ್ಚಾಗಿದ್ದಾರೆ. ಬೇರೆ ಬೇರೆ ತರಗತಿಗಳಿಗೆ ಜಾಯಿನ್ ಆಗಿದ್ದಾರೆ. 1ನೇ ಕ್ಲಾಸ್ ಇದೆಯಲ್ಲ ಈ ವರ್ಷದ್ದು, 1ನೇ ಕ್ಲಾಸಲ್ಲಿ ಕನ್ನಡ ಮಾಧ್ಯಮಕ್ಕೆ ಎಷ್ಟು ಜನ ಮಕ್ಕಳಿದ್ದಾರೆ ಗೊತ್ತಾ? 0 ಮಕ್ಕಳಿದ್ದಾರೆ. 0. ಸೊ ಹೀಗಾಗಿ ಈ ವಾಸ್ತವವನ್ನು ನಾವು ಕಣ್ತೆರೆದು ನೋಡಬೇಕು. ಕಣ್ತೆರೆದು ನೋಡಿ ನಾವು ಯಾವ ರೀತಿಯಲ್ಲಿ ಇದನ್ನು ಬಗೆಹರಿಸೋದ್ರ ಬಗ್ಗೆ ಸರ್ಕಾರದ ಜೊತೆಗೆ ನೆಗೋಷಿಯೇಟ್ ಮಾಡಬೇಕು, ಜಗಳ ಮಾಡಬೇಕು, ಏನಾದರೂ ಮಾಡೋಣ. ಆದರೆ 2 ಭಿನ್ನವಾದ ನಿಲುವು ತೆಗೆದುಕೊಂಡು ನಾವು ಮಾಡ್ತಿರೋದು ಸರಿ, ನಾವು KPS ಶಾಲೆ ಮಾಡ್ತೀವಿ, ಮಿಕ್ಕಿದ್ದು ಎಲ್ಲ ಶಾಲೆ ನಾವು ವಿಲೀನ ಮಾಡ್ತೀವಿ ಅಂತ ಸರ್ಕಾರ ಹೊರಟು ಯಾರ ಜೊತೆನೂ ಮಾತಾಡದೇ ಇರೋದು, ಮತ್ತು ವಿರೋಧ ಮಾಡ್ತಕ್ಕಂಥವ್ರು ನಾವು ಒಟ್ಟು ಈ ನೀತಿ ಬಗ್ಗೆ ಯಾವತ್ತೂ ಇದು ಸರಿ ಹೋಗಲ್ಲ ಅಂತ ಹೇಳೋದ್ರಿಂದ ಈ ಸರ್ಕಾರಿ ಶಾಲಾ ವ್ಯವಸ್ಥೆ ಸರಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಸ್ಪಷ್ಟವಾಗಿ ಈ ಸಂವಹನ ನಡಿಬೇಕು, ಮಾತುಕತೆ ನಡಿಬೇಕು, ಮತ್ತು KPS ಶಾಲೆಗಳು ಸರ್ಕಾರ ಹೇಳ್ತಿರೋ ರೀತಿಯಲ್ಲಿ ಜಾರಿಗೆ ಬಂದುಬಿಟ್ರೆ ಅದು ಉತ್ತಮವಾದ ವ್ಯವಸ್ಥೆ ಅಂತ ನನ್ನ ಅನಿಸಿಕೆ. ಮತ್ತು ಅದಕ್ಕೋಸ್ಕರ ನಾವು ಅದು ಮಾಡ್ತಾರಾ ಇಲ್ವಾ ಅನ್ನೋದನ್ನು ಕಾವಲು ಕಾಯಬೇಕು ಅಂತ ನನಗೆ ಅನಿಸುತ್ತೆ. ನೀವು ಹೇಳಿದ್ರಿ ನಿಮ್ಮ ಹಳ್ಳಿಯಲ್ಲಿ 1ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿರುವವರ ಸಂಖ್ಯೆನೂ ಹೇಳಿದ್ರಿ, ಕನ್ನಡ ಮಾಧ್ಯಮಕ್ಕೆ ಇರುವವರ ಸಂಖ್ಯೆನೂ ಹೇಳಿದ್ರಿ. ನನ್ನ ಒಂದು ಅಭಿಪ್ರಾಯ ಏನು ಅಂತ ಅಂದರೆ, ಇಂಗ್ಲೀಷ್ ಒಂದು ಭಾಷೆಯನ್ನು ಕಲಿಸ್ಬೇಕೇ ಹೊರತು ಅದನ್ನೊಂದು ಮೀಡಿಯಮ್ ಆಗಿ ಕಲಿಸಿದ್ರೆ ನಮ್ಮ ಈಗ ಫಾರ್ ಎಕ್ಸಾಂಪಲ್ಲು ಮಕ್ಕಳಿಗೆ 7ನೇ ವಯಸ್ಸಿನವ್ರಿಗೂ ಬೇರೆ ಬೇರೆ ಭಾಷೆಗಳನ್ನು ಕಲಿಯುವ ಸಾಮರ್ಥ್ಯ ಇರುತ್ತೆ, ಅಂದರೆ ಅದನ್ನು ಗ್ರಹಿಸುವ ಸಾಮರ್ಥ್ಯ ಇರುತ್ತೆ. ಆದರೆ ಅಂತಿಮವಾಗಿ ಯಾವುದೇ ಮಗು ತನ್ನ ಮಾತೃಭಾಷೆಯಲ್ಲೇ ಯೋಚನೆ ಮಾಡೋದು. ನೀವು ಇಂಗ್ಲೀಷನ್ನು ಒಂದು ಮಾಧ್ಯಮವಾಗಿ ಕಲಿಸುವಾಗ ಇಂಗ್ಲೀಷ್ ಒಂದು ಭಾಷೆಯಾಗಿ ಕಲಿಸ್ಬೇಕೇ ಹೊರತು ಮಾಧ್ಯಮವಾಗಿ ಕಲಿಸ್ತಾ ಇದ್ದೀರಾ. ಇದು ಆಬ್ವಿಯಸ್ಲಿ ಒಂದು ನಮ್ಮ ಭಾಷೆಗೆ ಹೊಡೆತ ಬೀಳುತ್ತೆ ಅಲ್ವಾ ಇದರಿಂದ? ಸರ್ಕಾರ ಕನ್ನಡ ಮಾಧ್ಯಮನ ಮುಚ್ತೀವಿ ಅಂತ ಹೇಳಿಲ್ಲ. ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ ಎರಡೂ ಇಟ್ಕೊಳ್ತೀವಿ ಅಂತ ಹೇಳಿದ್ದಾರೆ. KPS ಶಾಲೆಯಲ್ಲೂ ಕೂಡ 1ರಿಂದ 5ನೇ ತರಗತಿ ತನಕ ದ್ವಿಭಾಷಾ ಮಾಧ್ಯಮ ಅಂತ ಅವ್ರು ಹೇಳ್ತಾರೆ, ಬೈಲಿಂಗ್ವಲ್ ಸ್ಕೂಲ್ ಅಂತ ಹೇಳ್ತಾರೆ. ಇದು ಸರ್ಕಾರದ ನೀತಿ. ಈಗ ಮಾಧ್ಯಮದ ವಿಚಾರಕ್ಕೆ ನಾವು ಬರೋಣ.
ನಾವು ವಿ ಹವ್ ಮಿಸ್ ದಟ್ ಬಸ್ ಅಂತ ಇಂಗ್ಲೀಷಲ್ಲಿ ಒಂದಿದೆ. ಅಂದರೆ ಆ ಬಸ್ ಹೊರಟೋಗಿದೆ, ಕನ್ನಡ ಮೀಡಿಯಂ ಬಸ್ಸು ಹೊರಟೋಗಾಯಿತು, ಅದು ಇಲ್ಲ ಅಂತ ನನ್ನ ಅನಿಸಿಕೆ. ನಾನು ಸ್ವತಃ ಕನ್ನಡ ಮೀಡಿಯಮ್ನಲ್ಲಿ ಓದಿದವನು ಮತ್ತು SLC ಆದಮೇಲೆ PUC ಬೆಂಗಳೂರಿಗೆ ಬಂದಾಗ MBBS ಮಾಡಬೇಕಾದ್ರೆ ಇಂಗ್ಲೀಷ್ ಮೀಡಿಯಮ್ನ ಕಾರಣಕ್ಕಾಗಿ ತುಂಬ ಕಷ್ಟಪಟ್ಟವನು. ಎಕ್ಸಾಮಲ್ಲಿ ಮಾರ್ಕ್ಸ್ ಬರ್ತಾಯಿತ್ತು, ಆದರೆ ಇಂಗ್ಲೀಷ್ನಲ್ಲಿ ಮಾತನಾಡೋ ವಿಚಾರ ಇರಲಿ ಮತ್ತು ಶಾಲೆಯಲ್ಲಿ ಟೀಚರ್ ಜೊತೆಗೆ ಒಂದು ಸಂವಹನ ನಡೆಸಬೇಕಲ್ಲ, ಇದರಲ್ಲಿ ನನಗೆ ತುಂಬ ಕಷ್ಟ ಆಗಿದೆ. ಬಟ್ ಅದು ನಾನು ಕನ್ನಡ ಮೀಡಿಯಮ್ SLC ತನಕ ಓದಿ ಬಂದವನು. ಮತ್ತು ಮಾತೃಭಾಷೆಯಲ್ಲಿ ಅತ್ಯುತ್ತಮವಾದಂಥ ಕಲಿಕೆ ಸಾಧ್ಯ. ಕನ್ನಡದಂಥ ಒಂದು ಭಾಷೆಗೆ ಇಡೀ ಜಗತ್ತಿನ ಜ್ಞಾನವನ್ನು ನಾವು ಕನ್ನಡದ ಮೂಲಕ ಕೊಡೋದಕ್ಕೆ ಸಾಧ್ಯ ಅಂತ ನಾನು ಬಲವಾಗಿ ಇವತ್ತಿನ ತನಕ ನಂಬಿದ್ದೀನಿ. ಮತ್ತು ಈ ದೇಶ ಸ್ವತಂತ್ರಗೊಂಡಾಗ ಆಗಬೇಕಾಗಿದ್ದಂಥ ಒಂದು ವಿಚಾರ ಏನಂದರೆ, ನಮ್ಮ ಈ ರಾಜ್ಯದ ಭಾಷೆಗಳು ಬೇರೆ ಬೇರೆ ರಾಜ್ಯದ್ದೇನಿದೆ, ಈ ಭಾಷೆಗಳಿಗೆ ಜಗತ್ತಿನ ಎಲ್ಲ ಜ್ಞಾನವನ್ನು ಅನುವಾದಿಸ್ತಕ್ಕಂಥ ಒಂದು ರೀತಿಯಲ್ಲಿ ಫ್ಯಾಕ್ಟ್ರಿ ಥರ ಆ ಅನುವಾದಗಳು ನಡಿಬೇಕಾಗಿತ್ತು. ನಡೆದು ಇದೇ ಭಾಷೆಯಲ್ಲಿ ನಮಗೆ ಜಗತ್ತಿನ ಶಿಕ್ಷಣ ಸಿಗಬೇಕಿತ್ತು. ನಮ್ಮಷ್ಟೇ ಜನಸಂಖ್ಯೆ ಇರುವಂಥ ಫ್ರಾನ್ಸು, ಜರ್ಮನಿ, ನೆದರ್ಲ್ಯಾಂಡ್ಸು, ಇಟಲಿ ಇತ್ಯಾದಿ ದೇಶಗಳಲ್ಲಿ ಅದೇ ಭಾಷೆಯಲ್ಲಿ ಕಲಿಸೋದಕ್ಕೆ ಸಾಧ್ಯ ಆದರೆ ನಮ್ಮ ಭಾಷೆಯಲ್ಲಿ ಯಾಕೆ ಕಲಿಸೋಕ್ಕಾಗಲ್ಲ? ಆದರೆ ಆ ಬಸ್ ಹೊರಟೋಗಿದೆ ಅಂತ ನನ್ನ ಅನಿಸಿಕೆ. ಇದನ್ನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿಲ್ಲ. ಮತ್ತು ನಾವು ಒಂದು ಸರ್ಕಾರಿ ಶಾಲಾ ವ್ಯವಸ್ಥೆ, ಒಂದು ಖಾಸಗಿ ಶಾಲಾ ವ್ಯವಸ್ಥೆ ಅಂತ ಎರಡನ್ನು ಇಟ್ಕೊಂಡ್ವಿ. ಮತ್ತು ಖಾಸಗಿ ಶಾಲಾ ವ್ಯವಸ್ಥೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ನ ನಾವು ಕೊಟ್ವಿ. ಮತ್ತು ಇದರಲ್ಲಿ ಒಂದು ಅಸಮಾನತೆ ಉಂಟಾಯಿತು. ಇದು ಇಂಗ್ಲೀಷ್ ಮತ್ತು ಕನ್ನಡಕ್ಕಿಂತ ಮುಖ್ಯವಾದಂಥ ಪ್ರಶ್ನೆ, ಒಂದು ಅಸಮಾನತೆ ಪ್ರಶ್ನೆ ಕೂಡ ಇದರೊಳಗಡೆ ಇದೆ. ಈಗ ನಮ್ಮೂರಿನಲ್ಲಿ ಒಂದು ಬಡ ಕೂಲಿಕಾರರ ಮಗುವಿಗೆ ಮನೆಯಲ್ಲಿ ಇಂಗ್ಲೀಷ್ ವಾತಾವರಣ ಇಲ್ಲದೆ ಇದ್ದಾಗ ಆ ಮಗು ಶಾಲೆಯಲ್ಲಿ ಮಾತ್ರ ಬಂದು ಇಂಗ್ಲೀಷ್ ಮೀಡಿಯಂ ಕಲಿಯೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ. ಆದರೆ ಆ ಮಗುವಿನ ಪೋಷಕರಿಗೆ ತಮ್ಮ ಮಗುವಿಗೆ ಇಂಗ್ಲೀಷ್ ಮಾಧ್ಯಮ ಕಲಿದೇ ಇರೋದ್ರಿಂದ ವಂಚನೆ ಆಗ್ತಾ ಇದೆ ಅನ್ನುವಂಥ ಭಾವನೆ ಏನಿದೆ, ಈ ಭಾವನೆ ಬರೀ ಒಂದು ಫೀಲಿಂಗ್ ಅಲ್ಲ. ಇದು ಇಂಗ್ಲೀಷನ್ನು ಕಲಿತಾಗ ನಿಮಗೆ ಮೇಲ್ಚಲನೆ ಜಾಸ್ತಿ ಇರುತ್ತೆ, ನಿಮ್ಗೆ ಇನ್ನೂ ಹೆಚ್ಚೆಚ್ಚಿನ ಅವಕಾಶಗಳು ಈ ಸಮಾಜದೊಳಗಡೆ ಸಿಗ್ತವೆ. ಇದು ಕೇವಲ ಫೀಲಿಂಗ್ ಅಲ್ಲ, ಇದು ರಿಯಾಲಿಟಿ. ಇದು ಆಯ್ತು. ಇಂಗ್ಲೀಷ್ ಕಲಿತ ತಕ್ಷಣ ಕೆಲಸ ಸಿಕ್ಬಿಡುತ್ತಾ ಅಂತ ನೀವು ಕೇಳ್ಬೋದು, ಅದು ಉದ್ಯೋಗ ಎಷ್ಟಿದೆ ಅನ್ನೋದರ ಪ್ರಶ್ನೆ. ಆದರೆ ಇಂಗ್ಲೀಷ್ ಕಲಿತವರಿಗೆ ಚೆನ್ನಾಗಿರುವ ಉದ್ಯೋಗ ಸಿಗುವ ಸಾಧ್ಯತೆ ಜಾಸ್ತಿ ಅನ್ನೋದಂತೂ ವಾಸ್ತವ. ಇದು ಇರೋದರಿಂದ ಇಂಗ್ಲೀಷ್ ಮೀಡಿಯಮ್ನ ಅಗತ್ಯ ಬಂದಿದೆ ಮತ್ತು ಕನ್ನಡ ಮೀಡಿಯಮ್ನ ಬಸ್ಸು ಮಿಸ್ ಆಗಿಬಿಟ್ಟಿದೆ. ಹೀಗಾಗಿ ಏನಾಗ್ತದೆ, ಜನ ಕೇಳೋದು ಅಂದರೆ ಯಾರು ಈ ಕನ್ನಡ ಮಾಧ್ಯಮವನ್ನು ಪ್ರತಿಪಾದಿಸ್ತಾ ಇರ್ತಕ್ಕಂಥ ಎಲೈಟ್ ಇದ್ದಾರೆ, ಅವ್ರ ಮಕ್ಕಳಲ್ಲಿ ಯಾವ ಶಾಲೆಗೆ ಹೋಗ್ತಿದ್ದಾರೆ ಅಂತ ಕೇಳೋದು ಅದೇ ಕಾರಣಕ್ಕಾಗಿ. ಅದನ್ನೊಂದು ನೈತಿಕ ಪ್ರಶ್ನೆ ಆಗಿಸ್ಬೇಕಾ ಇಲ್ವಾ ಅನ್ನೋದು ಇದೆ, ಅದು ಸಪರೇಟ್ ಅದು. ಆದರೆ ಅದು ಹಿಂಗಿರೋದು ವಾಸ್ತವ. ಇದು ಈ ರೀತಿಯಲ್ಲಿ ಪ್ರಶ್ನೆ ಕೇಳ್ತಿರೋರು ತುಂಬ ಜನರ ಮಕ್ಕಳು ಒಂದೋ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋಗ್ತಿದ್ದಾರೆ, ಅಥವಾ ಕನ್ನಡ ಮೀಡಿಯಮಲ್ಲಿ ಓದಿದ್ರು ಕೂಡ ಅವ್ರು ಇಂಗ್ಲೀಷ್ ಕಲ್ತ್ಕೊಳ್ಳೋಕೆ ಬೇಕಿರೋ ಥರ ವಾತಾವರಣ ಅವ್ರ ಮನೆಗಳಲ್ಲಿದೆ. ಹಾಗಾಗಿ ಈ ಬಸ್ಸು ಮಿಸ್ ಆಗೋಗಿದೆ. ಈಗ ನಮ್ಮ ಮುಂದೆ ಆಯ್ಕೆ ಇಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಅಂದರೆ ನೀವು ಒಂದೋ ಅಂಥ ದೊಡ್ಡ ಒಂದು ಕ್ರಾಂತಿಕಾರಿಯಾಗಿರುವಂಥ ಬದಲಾವಣೆ ಬರಬೇಕು. ಏನು, ಕನ್ನಡ ಮಾಧ್ಯಮದಲ್ಲೇ ನೀವು MBBSನೂ ಕಲಿಸೋದಕ್ಕೆ ಸಾಧ್ಯ ಆಗಬೇಕು. ಇಲ್ಲದೇ ಇದ್ದರೆ SSLC ಆದಮೇಲೆ PUCಗೆ ವಿಜ್ಞಾನ ವಿಷಯ ತೆಗೆದುಕೊಳ್ಬೇಕು ಅಂದ ತಕ್ಷಣ ನೀವು ಇಂಗ್ಲೀಷ್ ಮೀಡಿಯಮ್ಗೆ ಶಿಫ್ಟ್ ಆಗಬೇಕು ಅಂದರೆ ಆ ಮಗು ಕಷ್ಟಪಡುತ್ತೆ. 1ನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಂ ಕಲ್ತಿರೋಂಥ ಮಗುವಿಗಿಂತ ಈ ಮಗು ಹೆಚ್ಚು ಕಷ್ಟಪಡಬೇಕಾಗತ್ತೆ. ಮತ್ತು ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಬೇರೆ ಅತ್ಯುನ್ನತವಾದಂಥ ಉಳಿದ ಶಿಕ್ಷಣಗಳು ಯಾವುವು ಕನ್ನಡ ಮೀಡಿಯಮಲ್ಲಿ ಸಿಗೋದಿಲ್ಲ. ಹಾಗಾಗಿ ನೀವು ಅದು ಹೆಂಗೆ ಮಗು, ಕೆಲವರಿಗೆ ನೀನು ಪರವಾಗಿಲ್ಲ ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡ್ಬಂದರೂ ಕೂಡ ಇಲ್ಲಿ ಶಿಫ್ಟ್ ಆಗುವಂತ ಹೆಂಗೆ ಹೇಳ್ತೀವಿ? ಅಂಥ ಒಂದು ಕ್ರಾಂತಿಕಾರಕವಾದಂಥ ಬದಲಾವಣೆಯನ್ನು ಈ ತಕ್ಷಣದಲ್ಲಿ ನಾವು ನಿರೀಕ್ಷಿಸುವಂಥ ಸಾಧ್ಯತೆ ಇಲ್ಲ. ಇದು ಕಣ್ಣೆದುರುಗಡೆ ಸ್ಪಷ್ಟವಾಗಿದೆ. ಇದರಿಂದ ಒಂದು ಅಸಮಾನತೆ ಸಮಾಜದೊಳಗಡೆ ಉಂಟಾಗುತ್ತೆ. ಈ ಅಸಮಾನತೆಯನ್ನು ಹೋಗಲಾಡಿಸುವ ಕೆಲಸ ನಾವು ಫಸ್ಟ್ ಮಾಡಬೇಕು. ಇದಕ್ಕೆ ಎಲ್ಲರಿಗೂ ಕನ್ನಡ ಮೀಡಿಯಂ ತರಬೇಕು ಅನ್ನುವಂಥ ಇನ್ನೊಂದು ಚರ್ಚೆ ಇತ್ತು. ಇದನ್ನು ಸರ್ಕಾರ ಮಾಡಲಿಕ್ಕೆ ಹೊರಟಿತು. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಡಾಕ್ಟರ್ H. ನರಸಿಂಹಯ್ಯ ಅವರ ಸಮಿತಿಯ ವರದಿ ಬಂತು. ಅಲ್ಲಿಂದ ಸರ್ಕಾರ ಬೇರೆ ಬೇರೆ ಸಂದರ್ಭದಲ್ಲಿ ಈ ನೀತಿಯನ್ನು ತರೋದಕ್ಕೆ ಹೊರಟಾಗೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಅದರ ವಿರುದ್ಧ ಬಂತು. ಇನ್ಫ್ಯಾಕ್ಟ್ ಅದಾದಮೇಲೆ ಅದೆಷ್ಟೋ ವರ್ಷಗಳ ಕಾಲ ಕರ್ನಾಟಕದ ಕೇಸೇ ಸುಪ್ರೀಂ ಕೋರ್ಟಲ್ಲಿ ಇದ್ದಿದ್ದು, ಬೇರೆ ರಾಜ್ಯದ್ದು ಭಾಷಾ ಶಿಕ್ಷಣದಲ್ಲ, ಕರ್ನಾಟಕದ್ದು. ಫೈನಲಿ ಸುಪ್ರೀಂ ಕೋರ್ಟು ಇದನ್ನು ಪೋಷಕರ ಆಯ್ಕೆಗೆ ಬಿಡಬೇಕು ಅಂತ ಹೇಳಿತು. ಅಂದರೆ ನೀವು ಕಾನೂನಿನ ಪ್ರಕಾರ ಕಡ್ಡಾಯವಾಗಿ ಮಾತೃಭಾಷೆ ಅಥವಾ ಪರಿಸರದ ಭಾಷೆ ರಾಜ್ಯದ ಭಾಷೆಯಲ್ಲೇ ಕಲಿಸಬೇಕು ಅನ್ನೋದು ಈಗ ಬಿದ್ದೋಗ್ಬಿಟ್ಟಿದೆ. ಈಗ ಸರ್ಕಾರದ ಕೈಯಲ್ಲಿ ಅದಿಲ್ಲ, ಅದು ಸುಪ್ರೀಂ ಕೋರ್ಟು ಈ ರೀತಿಯಲ್ಲಿ ಹೇಳಿದೆ. ಇದನ್ನು ನೀವು ಆಟೋಕ್ಕೆ ಏನು ಮಾಡ್ಬೋದು, ನೀವು MBBS ತನಕ ಕನ್ನಡ ಮಾಧ್ಯಮದಲ್ಲಿ ತೆಗೆದು
ಕನ್ನಡ ಮಾಧ್ಯಮದಲ್ಲಿ ಕಲಿತವ್ರಿಗೆ ಡಾಕ್ಟರ್ ಆಗೋದು ಒಂದೇ ಪ್ರಪಂಚದಲ್ಲಿ ಏನು ದೊಡ್ಡದಲ್ಲ, ಇನ್ನು ಸುಮಾರೆಲ್ಲ ಇವೆ. ಆದರೆ ಸುಮ್ಮನೆ ನಾನು ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಇಂಥ ಬೇರೆ ಬೇರೆ ಸಾಧ್ಯತೆಗಳೆಲ್ಲವನ್ನೂ ನೀವು ಕನ್ನಡ ಮಾಧ್ಯಮದಲ್ಲಿ ಕಲ್ಪಿಸೋದಂಥ ಒಂದು ಪ್ಯಾರಲಲ್ ಎಫರ್ಟ್ ನಡಿಬೇಕು. ಇವತ್ತಿರೋ ಸರ್ಕಾರಗಳಿಂದ ಇವತ್ತಿರೋ ನಮ್ಮ ವ್ಯವಸ್ಥೆಯಲ್ಲಿ ಹಿಂಗಾಗುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಹಾಗಾಗಿ ಬಡವ್ರ ಮಕ್ಕಳು ಕನ್ನಡ ಮೀಡಿಯಂ ಓದಿ ಮಿಕ್ಕವ್ರು ಇಂಗ್ಲೀಷ್ ಮೀಡಿಯಂ ಓದಲಿ ಅಂತ ಹೇಳುವಂಥ ಒಂದು ಏನೋ ರೀತಿಯ ಧೋರಣೆ ಇದು ವರ್ಕ್ ಆಗೋದಿಲ್ಲ. ಸುಮ್ಮನೆ ನಾವು ಥಿಯರಿ ಮಾತಾಡ್ಬೋದು ಹೊರತು ಪ್ರಾಕ್ಟಿಕಲಿ ಸಾಧ್ಯ ಆಗಲ್ಲ. ನೀವು ಆರಂಭದಲ್ಲಿ ನಾವಿಬ್ಬರು ಡಿಸ್ಕಸ್ ಮಾಡ್ತಾ ಹೇಳಿದ್ವಿ, ಒಂದು ಸರ್ವೆ ರಿಪೋರ್ಟನ್ನು ಹೇಳಿದ್ರಲ್ಲ, ಅದರಲ್ಲಿ ಪೋಷಕರು ಯಾಕೆ ಖಾಸಗಿ ಶಾಲೆಗಳಿಗೆ ಒಲವನ್ನು ತೋರಿಸ್ತಿದ್ದಾರೆ ಅಂದರೆ ಇಂಗ್ಲೀಷ್ ಮಾಧ್ಯಮದ ಕಾರಣಕ್ಕಾಗಿ ಸುಮಾರು 85% ಪೋಷಕರು ಇಂಗ್ಲೀಷ್ ಮಾಧ್ಯಮದ ಕಾರಣಕ್ಕಾಗಿ ತೋರಿಸ್ತಿದ್ದಾರೆ. ಕನ್ನಡವನ್ನು ಅನ್ನದ ಭಾಷೆಯಾಗಿ ಮಾಡಲಿಕ್ಕೆ ಯಾಕೆ ಸರ್ಕಾರಗಳಿಗೆ ಆಗಲಿಲ್ಲ ಅಂತ. ಆಮೇಲೆ ನೀವು ಇನ್ನೊಂದು ಮಾತು ಹೇಳಿದ್ರಿ, ಈಗ ಸರ್ಕಾರ ಶಾಲೆಯನ್ನು ಉಳಿಸ್ಬೇಕು ಅಂತ ಯಾರು ಹೋರಾಟ ಮಾಡ್ತಾರೆ, ಧ್ವನಿ ಎತ್ತುತ್ತಾರೆ, ಅವರೇ ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ತಿದ್ದಾರೆ. ಇದರಲ್ಲಿ ಬಹಳ ದ್ವಂದ್ವ ಇದೆ. ಬಟ್ ಇದೊಂದು ನೈತಿಕ ಪ್ರಶ್ನೆಯಾಗಿ ಮಾತ್ರ ನಾವು ನೋಡೋಕೆ ಆಗಲ್ಲ ಅಂತ ಅನ್ಸುತ್ತೆ. ಅನ್ನದ ಭಾಷೆ ಅಂದಾಗ ನೀವು ಜಮೀನಲ್ಲಿ ಕೂಲಿ ಮಾಡಿ ಅನ್ನ ಪಡ್ಕೋಬೋದು ಅಂತ ಹೇಳ್ಬಿಡ್ಬೋದು. ಆದರೆ ಮೇಲ್ಚಲನೆ, ಉತ್ತಮವಾದಂಥ ಉದ್ಯೋಗಗಳ ಸಾಧ್ಯತೆ ನೀವು ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿತಾಗ ಹೆಚ್ಚಿದೆ ಅನ್ನೋದು ಕ್ಲಿಯರ್ ಇದೆ, ಆಯಿತಾ. ಹಾಗಾಗಿ ಸಹಜವಾಗಿ ಅದು ಅನ್ನದ ಪ್ರಶ್ನೆ ಅಂತಂದಾಗ ಉದ್ಯೋಗ ನೀವು ಕೂಲಿ ಮಾಡ್ಕೊಂಡಿರಪ್ಪ, ಏನು ಸಮಸ್ಯೆ, ನೀವು ಕನ್ನಡ ಮೀಡಿಯಮಲ್ಲಿ ಓದಿ ಅಂತ ಹೇಳ್ತೀರಾ. ಮೇಲ್ಚಲನೆಯ ಬಯಕೆ ಎಲ್ರಿಗೂ ಇರಬಾರ್ದು ಅಂತ ಏನಾದ್ರು ಇದೆಯಾ? ಹಾಗಾಗಿ ಈ ಸಮಾನ ಶಿಕ್ಷಣದ ಪ್ರಶ್ನೆ ಇದರಲ್ಲಿ ಮುಖ್ಯವಾದ್ದು. ಹಾಗಾಗಿ ನಾವು ಹಿಂದೆ ಈ ಶಿಕ್ಷಣದ ವಿಚಾರದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಪ್ಲ್ಯಾಟ್ಫಾರ್ಮ್ನ ಹೆಸರು, ವೇದಿಕೆ ಹೆಸರು ಸಮಾನ ಶಿಕ್ಷಣಕ್ಕಾಗಿ ಜನಾಂದೋಲನ ಅಂತ ಇತ್ತು. ಅದು ಸೊ ಸಮಾನ ಶಿಕ್ಷಣ ಅನ್ನೋದು ಹೆಚ್ಚು ಮುಖ್ಯವಾದ್ದು ಅನ್ನೋದು ಅದೊಂದು ವ್ಯಾಲ್ಯೂ, ಅದು ತುಂಬ ಇಂಪಾರ್ಟೆಂಟ್ ವ್ಯಾಲ್ಯೂ. ಸರ್ಕಾರ KPS ಶಾಲೆಗಳು ಮಾಡೋದ್ರ ಮುಖಾಂತರ ಕರ್ನಾಟಕದ ಯಾವುದೇ ಖಾಸಗಿ ಶಾಲೆಯಷ್ಟೇ ಅಥವಾ ಖಾಸಗಿ ಶಾಲೆಗಿಂತ ಚೆನ್ನಾಗಿ, ಖಾಸಗಿ ಶಾಲೆಗಳೆಲ್ಲ ಭಾಳ ಉತ್ತಮವಾಗಿರುತ್ತೆ ಅಂತಿಲ್ಲ, ಮಕ್ಕಳು ಭಾಳ ಕಷ್ಟಪಡಬೇಕಾಗುತ್ತೆ ಆ ಶಾಲೆಗಳಲ್ಲಿ. ಆದರೆ ಅದಕ್ಕಿಂತ ಉತ್ತಮವಾದಂಥ ಶಿಕ್ಷಣವನ್ನು ಈ KPS ಶಾಲೆಗಳ ಮುಖಾಂತರ ಕೊಡೋದಕ್ಕೆ ತನ್ನ ಕ್ರಮಗಳು ಏನು ಅನ್ನೋದನ್ನು ಸಾರ್ವಜನಿಕವಾಗಿ ಪ್ರಕಟಿಸಬೇಕು. ಅದರಲ್ಲಿ ನಾನಂತೂ ಅದನ್ನು ಮುಕ್ತವಾಗಿ ನೋಡಬೇಕು ಅಂತ ತೀರ್ಮಾನ ಮಾಡಿದ್ವಿ, ಆಯಿತಾ. ನಾನು ಈ ಆಂದೋಲನದಲ್ಲಿ 2009ರಿಂದ ಇಲ್ಲಿ ತನಕ ಇರುವ ವ್ಯಕ್ತಿಯಾಗಿ ಇದನ್ನು ಮುಕ್ತವಾಗಿ ನೋಡಬೇಕು. ಇಲ್ಲದೇ ಇದ್ದರೆ ಈ ವಿರೋಧಕ್ಕಾಗಿ ಅಂದರೆ ಕಾಳಜಿಯಿಂದ ವಿರೋಧ ಮಾಡ್ತಿದ್ದಾರೆ. ಬಟ್ ಈ ವಿರೋಧ ಆದಮೇಲೆ ಅದು ಎಲ್ಲಿಗೂ ಹೋಗದೆ ಇದ್ದರೆ ಫೈನಲಿ ಸಫರ್ ಆಗುವಂಥವ್ರು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಬಡವರ ಮತ್ತು ಶೋಷಿತ ಜಾತಿಗಳಿಗೆ ಸೇರಿದಂಥ ಕುಟುಂಬದ ಮಕ್ಕಳೇ ಸಫರ್ ಆಗ್ತಾರೆ ಅಂತ ನನಗನ್ಸುತ್ತೆ. ಸರ್, ಫೈನಲ್ ಆಗಿ ಈ KPS ಶಾಲೆಗಳು ಏನು ವಿಲೀನಗೊಳ್ತಿದ್ದಾವೆ, ಅದರ ವಿಲೀನಗೊಂಡು ಒಂದು ಕಡೆ ಗ್ರಾಮದಲ್ಲಿ ತೆಗಿತಾ ಇದ್ದಾರೆ. ಈ ಮಕ್ಕಳು ನಮ್ಮದೇ ಕನ್ನಡದ ಮಕ್ಕಳು ನಾಳೆ ಯಾರ ಜೊತೆ ಫೈಟ್ ಮಾಡಬೇಕಾಗತ್ತೆ? ಹೀಗೆ ಉದಾಹರಣೆಯಾಗಿ ಅವು ದೊಡ್ಡ ದೊಡ್ಡ ಶ್ರೀಮಂತರು CBSE ICSE ಶಾಲೆಗಳಲ್ಲಿ ಬಂದಿರ್ತಾರೆ. ನಾಳೆ ದಿನ ಅವರು ಆಬ್ವಿಯಸ್ಲಿ ಫೈಟ್ ಮಾಡುವಾಗ ಮತ್ತೆ ಅವ್ರು ಹಿಂದೆ ಉಳಿತಾರೆ. ಸರ್ಕಾರದ ನೀತಿ ನಿರ್ಧಾರಗಳು ಮತ್ತೆ ತಪ್ಪಾಗ್ಬೋದಲ್ವಾ? ಹೌದು, ಇದು ಬರೀ ಮೀಡಿಯಂ ವಿಚಾರದಿಂದ, ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂನಿಂದ ಅಷ್ಟೇ ಇದು ಬಗೆಹರಿಯೋದಿಲ್ಲ. ಬೆಂಗಳೂರಿನಲ್ಲಿ ನಿಮಗೆ, ಬೆಂಗಳೂರು ಅಂದರೆ ಉತ್ತರ ಬೆಂಗಳೂರಿನಲ್ಲಿ ಏರ್ಪೋರ್ಟ್ ಅಕ್ಕಪಕ್ಕ ಕೆಲವು ಶಾಲೆಗಳಿವೆ. ಆ ಶಾಲೆಗಳಲ್ಲಿ ಶುಕ್ರವಾರ ಸಾಯಂಕಾಲ ಆ ಮಕ್ಕಳು, ಅಂದರೆ ಅದು ರೆಸಿಡೆನ್ಷಿಯಲ್ ಸ್ಕೂಲುಗಳಿವೆ, ಶುಕ್ರವಾರ ಸಾಯಂಕಾಲ ಅವ್ರು ಏರ್ಪೋರ್ಟ್ಗೆ ಹೋಗ್ತಾರೆ. ಹೋಗಿ ಅಲ್ಲಿ ವಿಮಾನದಲ್ಲಿ ಹಾರಿ ದೇಶದ ಅಥವಾ ಬೇರೆ ದೇಶದಲ್ಲಿ, ಕೆಲವರೆಲ್ಲ ಗಲ್ಫಲ್ಲಿದ್ದಾರೆ, ಅಲ್ಲಿಗೆ ಹೋಗಿ ಶನಿವಾರ ಭಾನುವಾರನ ತಮ್ಮ ಪೇರೆಂಟ್ಸ್ ಜೊತೆ ಕಳೆದು ಸೋಮವಾರ ಬೆಳಗ್ಗೆ ವಾಪಸ್ಸು ಫ್ಲೈಟಲ್ಲಿ ಬರುವಂಥ ರೀತಿಯ ವ್ಯವಸ್ಥೆ ನಾವು ಇವತ್ತು ಮಾತಾಡ್ತಿರುವಂಥ ಈ ಬೆಂಗಳೂರಿನೊಳಗಡೆ ಇದೆ. ಇದಕ್ಕೂ ಮತ್ತು ನೀವು ಇವತ್ತಿಗೂ ಕೂಡ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರುವ, ಶಿಕ್ಷಕರ ಸಂಖ್ಯೆ ಒಟ್ಟು ಆವರೇಜ್ ಜಾಸ್ತಿ ಇಲ್ಲದೇ ಇರುವಂಥ ಯಾದಗಿರಿ, ರಾಯಚೂರು ಥರದ ಜಿಲ್ಲೆಗಳ ಶಿಕ್ಷಣ ವ್ಯವಸ್ಥೆ ಇದೆ. ಇಷ್ಟು ಅಸಮಾನತೆ ಇದೆ. ಈ ಅಸಮಾನತೆ ಹೋಗಬೇಕು. ಒಂದೇ ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಸಿಗುವ ರೀತಿಗೆ ನಾವು ಹೋಗಬೇಕು. ಆ ನಿಟ್ಟಿನಲ್ಲಿ KPS ಶಾಲೆ ಅನ್ನೋದು ಒಂದು ಹೆಜ್ಜೆ ಮುಂದಕ್ಕೆ ಹೊರತು ಒಂದು ಹೆಜ್ಜೆ ಹಿಂದಕ್ಕೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೆ ಇದರಲ್ಲಿ ಈ ಗೊಂದಲಗಳನ್ನು ಸರಿ ಮಾಡ್ಕೋಬೇಕು. ಅದನ್ನು ಮಾಡದೇ ಇದ್ದರೆ ಕಾಂಪೀಟ್ ಮಾಡೋದು ಅಂತ ನೀವೇನು ಹೇಳ್ತಾ ಇದ್ದೀರಾ, ಆ ಸಮಸ್ಯೆ ಇರುತ್ತೆ, ಅಸಮಾನತೆ ಹಾಗೆ ಮುಂದುವರಿಯುತ್ತೆ. ಈ ಅಸಮಾನತೆಯನ್ನು ಹಂತ ಹಂತವಾಗಿ ನಿವಾರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಸರ್ಕಾರ ಒಟ್ಟು ಸೇರಿ ಕೆಲಸ ಮಾಡಿ ಇದನ್ನು ಸರಿ ಮಾಡೋ ಕಡೆಗೆ ಹೊರಡೋದಕ್ಕೆ ಸಾಧ್ಯ ಅಂತ ನಾನು ಬಲವಾಗಿ ನಂಬಿದ್ದೀನಿ. ಸರ್, ನನ್ನ ಕಡೆಯ ಪ್ರಶ್ನೆ, ನೀವು ಸಮಾನ ಶಿಕ್ಷಣಕ್ಕಾಗಿ ಜನಾಂದೋಲನದಲ್ಲಿದ್ದವರು 2009ರಿಂದ ಇಲ್ಲಿವರೆಗೂ ನೀವು ಆ ಆಂದೋಲನದಲ್ಲಿದ್ದೀರಾ. ಯಾಕೆ ಸರ್ಕಾರಗಳು
ಸಮಾನ ಶಿಕ್ಷಣವನ್ನು ಮಾಡಬಾರ್ದು ಅಂತ. ಯಾಕಂದರೆ ಈಗ ಸರ್ಕಾರಿ ಈಗ ನಮ್ಮ KPS ಶಾಲೆಗಳ ತೆರೆಯಕ್ಕೆ ಹೋಗ್ತಿದಾರಲ್ವ, CBSE ಮತ್ತು ICSE ಅದೇ ಸಿಲೆಬಸ್ಸನ್ನು ನಮ್ಮ ಮಕ್ಕಳಿಗೆ ಯಾಕೆ ಕಲಿಸ್ಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಇಲ್ಲ, ಇದು ಆ ಸಿಲೆಬಸ್ ಅದ್ಭುತವಾಗಿದೆ ಅಂತ ನನಗೆ ಅನ್ಸೋದಿಲ್ಲ. ಆದರೆ ಎಲ್ರಿಗೂ ಒಂದೇ ರೀತಿಯ ಮಟ್ಟದ ಸಿಲೆಬಸ್ ಇರಬೇಕು, ಸಮಾನ ಶಿಕ್ಷಣ. ಈಗ ಎಲ್ಲ ಕೂಡ ಆ ದಿಕ್ಕಿಗೆ ಹೋಗಬೇಕು ಅಂತ ಹೊರಟಿದ್ದಾರೆ. ಆದರೆ ತುಂಬ ದೊಡ್ಡ ಅಸಮಾನತೆ ಇದೆ. ನಮ್ಮ ದೇಶದ ಜಾತಿ ಶ್ರೇಣೀಕರಣ ಎಷ್ಟಿದೆಯೋ ಶಾಲೆಗಳು ನಿಮ್ಗೆ ಆ ಪ್ರಮಾಣದ ಶಾಲೆಗಳ ಇದೆ. ಹಿಂಗೆ ಮೆಟ್ಲು ಹತ್ತೋ ಬೇರೆ ಬೇರೆ ಥರದ್ದು ಅಷ್ಟು ಅಸಮಾನತೆ ಇದೆ. ಯಾಕೆಂದರೆ ಸಮಾಜದಲ್ಲಿ ಅಸಮಾನತೆ ಇದೆ. ಸಮಾಜದ ಅಸಮಾನತೆ ನಿಮಗೆ ಪ್ರಭುತ್ವದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಲ್ಲಿ ಕೂಡ ಯಾರು ಅದು ಹಣವಂತರು ಈ ಸರ್ಕಾರಗಳನ್ನು ನಿರ್ಧರಿಸ್ತಾರೆ. ಸರ್ಕಾರಗಳು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಎಲೆಕ್ಷನ್ ಮಾತ್ರ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಅಂದರೆ ಎಲೆಕ್ಷನ್ನಲ್ಲಿ ಮಾತ್ರ ಜನರಿಗೆ ತಮ್ಮ ಅಭಿಪ್ರಾಯನ ಹೇಳುವಂಥ ಸಾಧ್ಯತೆ ಇದೆ. ಮುಂದಿನ ಚುನಾವಣೆ ಹಾಗಾಗಿ ನನಗನ್ಸುತ್ತೆ ಇದನ್ನು ಅಫ್ಕೋರ್ಸ್ ಗ್ಯಾರಂಟಿ ಥರದ ವಿಚಾರಗಳಿವೆ, ಜನರಿಗೆ ಜನಕಲ್ಯಾಣ ಕಾರ್ಯಕ್ರಮಗಳು. ಆದರೆ ಎಜುಕೇಷನ್ ಮತ್ತು ಹೆಲ್ತ್ ಮೇಲೆ ಎಲೆಕ್ಷನ್ನಲ್ಲಿ ಫೈಟ್ ನಡಿಬೇಕು. ನಡೆದು ಅಸಮಾನತೆಯಿಂದ ಬಳಲ್ತಾ ಇರ್ತಕ್ಕಂಥವರು ಕನಿಷ್ಠ ನೋಡಪ್ಪ ಶಿಕ್ಷಣದಲ್ಲಿ, ಆರೋಗ್ಯ ವ್ಯವಸ್ಥೆಯಲ್ಲಿ, ಕನಿಷ್ಠ ವಸತಿಯಲ್ಲಿ, ಇಂಥ ವಿಚಾರದಲ್ಲಿ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕು, ಒಂದು ಸಮಾನತೆ ಇರಬೇಕು ಅನ್ನೋದನ್ನು ಕೇಳುವಂಥ ಒಂದು ಪರಿಸ್ಥಿತಿ ಬರಬೇಕು. ಅಂಥ ರಾಜಕೀಯ ಆಂದೋಲನ ನಡೀಬೇಕು. ನೀವು ನನ್ನನ್ನು ಜಾಗೃತ ಕರ್ನಾಟಕದ ಅಂತ ಪರಿಚಯ ಮಾಡಿಕೊಟ್ರೆ, ಜಾಗೃತ ಕರ್ನಾಟಕ ಇದನ್ನು ಮಾಡೋದಕ್ಕೆ ಬಯಸ್ತದೆ. ಅದನ್ನು ಮಾಡೋ ದಿಕ್ಕಲ್ಲಿ ನಾವು ಇವತ್ತು ಸರ್ಕಾರದ ಜೊತೆಗೂ ಕೂಡ ಇದನ್ನು ನೆಗೋಷಿಯೇಟ್ ಮಾಡಬೇಕು, ಮಾತಾಡಬೇಕು. ಅದರಲ್ಲಿ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು, ಶಿಕ್ಷಣ ಇಲಾಖೆ ಕಾರ್ಯದರ್ಶಿ, ಸರ್ಕಾರ ಎಲ್ಲರೂ ಏನು ಹೇಳ್ತಿದ್ದಾರೆ ಈ ವಿಚಾರದಲ್ಲಿ, ಇದು ಒಂದು ಪರಸ್ಪರ ವಿರುದ್ಧ ಧ್ರುವಗಳ ರೀತಿ ಒಳಗಡೆ ನಿಲ್ಲದೆ ಇದರ ಬಗ್ಗೆ ಚರ್ಚೆಗೆ ಮತ್ತು ನೆಗೋಷಿಯೇಷನ್ಗೆ, ಬದಲಾವಣೆಗಳಿಗೆ ಕಾರಣ ಆಗೋ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರಬೇಕು ಅಂತ ನನಗನ್ನಿಸ್ತದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ವೀಕ್ಷಕರೇ, ಏನು ಸರ್ಕಾರ ಈಗ 6,000 KPS ಶಾಲೆಗಳನ್ನು, ಅಂದರೆ ಈಗ 2025-26ನೇ ಸಾಲಿನಲ್ಲಿ 900 ಶಾಲೆಗಳನ್ನ ತೆರಲಿಕ್ಕೆ ಹೊರಟಿದೆ. ಇದರ ಉದ್ದೇಶಗಳು ಮತ್ತು ಇದರಿಂದ ಶಿಕ್ಷಣದ ಬಲವರ್ಧನೆ ಹೇಗಾಗುತ್ತೆ ಎನ್ನುವ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಇದೇ ರೀತಿ ಇನ್ನು ಸಾಕಷ್ಟು ಚರ್ಚೆಗಳಿಗಾಗಿ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.